ಅಲ್ಲಿ ಹೋದರೆ ಹಿಂಭಾಗದಲ್ಲಿ ನೋಡಿದ್ರೆ ಮಹೇಶ್ ಸ್ವಾಮಿ ಅವರು ದೊಡ್ಡದೊಂದು ಚಿತ್ರ ಒಂದು ಯೋಗಿಯ ರೂಪದಲ್ಲಿ ಪೇಂಟ್ ಮಾಡಿದ್ದಾರೆ. ಆಶ್ಚರ್ಯ ನನಗೆ ಕಾಲ್ ಮಾಡಿದ್ರೆ ನಿಮ್ಮ ಚಿತ್ರ ಇದೆಯಲ್ರಿ ಇಲ್ಲಿ ಅಂತ. ಸೊ ಅದು ಗುಡ್. ಅವ್ರ ಹತ್ರ ಕೇಳಿದ್ರೆ ಏನು ಅಂತ ಅದು ನೀವೇ ಹೇಳ್ಬೋದಾ? ಅದು ನಮ್ಮ ತಾತನವರು, ನಮ್ಮ ತಾಯಿಯ ತಂದೆ ಚಿ ವಿಶ್ವೇಶ್ವರಯ್ಯನವರು ಅಂತ. ಅವರು ಯೋಗಿಯು ಹೌದು, ಸಾಧಕರಾಗಿದ್ದರು, ಸಂಗೀತ ಸಾಧಕರಾಗಿದ್ದರು. ಅವರು ಅನೇಕ ಶಿಷ್ಯರನ್ನು ಹೊಂದಿದರು. ಆ ಶಿಷ್ಯರ ಪೈಕಿ ಒಬ್ಬರು ಬಿಂಬ ಆರ್ಟ್ಸ್ ಅಂತ ಮಾಡಿಕೊಂಡು ಅವರ ಒಂದು ಭಾವಚಿತ್ರವನ್ನು, ಅದು BKS ವರ್ಮ ಅವರ ಬಿಡಿಸಿದಂಥ ಭಾವಚಿತ್ರದ ಒಂದು ಪ್ರತಿ ಅದನ್ನು ಅವ್ರು ಇಟ್ಕೊಂಡಿದ್ರು. ಸೊ ಈ ಸುಮಾರು ಜನ ಇದನ್ನು ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ನಾನು ನನ್ನ ಹೇರ್ ಸ್ಟೈಲ್ ಹೋಗಿ ಬರೀ ಸ್ಟೈಲ್ ಬಂದ ಮೇಲೆ ತುಂಬ ಜನ ಮುಂಚೆ ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ, ಬರೀ ನಿಮ್ಮ ಸ್ಟೈಲ್ ಚೆನ್ನಾಗಿದೆ ಅಂತಾರೆ. ಗೊತ್ತಾ, ಅರ್ಥ ಮಾಡ್ಕೋಬೇಕೇನು ಅಂತ. ಸೊ ಆ ಟೈಮಲ್ಲಿ ಅದು ನಮ್ಮ ತಾತನವರು ನನಗೂ ಸ್ವಲ್ಪ ಮುಖ ಹೊರಗೆ ಹಂಗಿರೋದ್ರಿಂದ ಇವರು ಮುಖ ಅಂತ ಹೋಗಿ ಅವರ ಸಾಧನೆ ಅದು ಅಪರಂಪಾರ. ಅವರ ಶಿಷ್ಯರನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಈ ವಿದ್ವಾನ್ ಗಿರಿಧರ್ ಸರ್ ಇದ್ದಾರೆ, ಅವರು ಕೂಡ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಮುಂದಕ್ಕೆ ಬಂದು ಅಲ್ಲಿ ನುಡಿಸ್ಕೊಟ್ಟಿದ್ದಾರೆ. ಸೊ ಅಂಥ ಒಂದು ಸಂಸ್ಥಾಪಕರವರು ಹೊಂದಿರುತ್ತೆ. ನಾನು ಎಷ್ಟೊತ್ತಲ್ಲಿ ಅವ್ರಿಗೆ ಅವ್ರನ್ನ ಭೇಟಿ ಆಗಿದ್ಮೇಲೂ ದರ್ಶನ ಪಡ್ಕೊಂಡಿದ್ಮೇಲೂ ನೆನಪಿಲ್ಲ ನನಗೆ. ಈಗ ಅಷ್ಟು ಸಲ ಹೋಗಿದ್ದೀನಿ ಸ್ವಾಮಿಗಳ ಜೊತೆ. ಬಟ್ ಅಲ್ಲಿನ ಮಠಕ್ಕೆ ಮತ್ತೆ ನಿಮ್ಮ ಜೊತೆ ಹೋದಾಗ ಅದರ ಅನುಭವ. ಇಲ್ಲಿ ನಾನು ಕೆಲವು ಪ್ರಶ್ನೆಗಳು ಸುಮ್ಮನೆ ನನಗೆ ಅನಿಸಿದ್ದು ಕೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗೂ ಪ್ರಶ್ನೆ ಕೇಳ್ಬೋದು. ಇವ್ರ ಬಗ್ಗೆ ಗೊತ್ತಾಗಬೇಕು ಅಂತಿದ್ದವರು ಕೇಳ್ಬೋದು, ಅವ್ರ ಕಾಲ ಎಳಿಬೇಕು ಅಂತಿದ್ದವರು ಕೇಳ್ಬೋದು. ನೀವು ಎಷ್ಟು ವಾದ್ಯ ಕೊಡಿಸ್ತೀರಿ? ಇಲ್ಲ, ನಿಮ್ಮಷ್ಟೇ ಇಲ್ಲ. ಎಲ್ಲ ವಾದ್ಯಗಳನ್ನು ನುಡಿಸಬಲ್ಲ ಪ್ರವೀಣ, ಎಲ್ಲ ಕಲೆಗಳಲ್ಲೂ ಅರಳಿದ ಪ್ರವೀಣ, ಎಲ್ಲರಲ್ಲೂ ಕಲೆಯನ್ನು ಅರಳಿಸುವ ಪ್ರವೀಣ, ಕಲೆಯ ಸಾಧನೆಯಲ್ಲಿ ಪರಂ ಪ್ರವೀಣ. ಮೂಲತಃ ನನಗೆ ಹಾಡಬೇಕು ಅಂತ ತುಂಬ ಆಸೆ. ಯಾಕಂದರೆ ಗಾಯನ ಮನೆತನದಲ್ಲಿ ಬಂದಿದ್ದು ಹಾಗಿದ್ರೆ ಅದನ್ನು ನಾನು ನಾಟಕದಲ್ಲಿ ಹಾಡಿಸು ಮಾಡೋದು. ನನಗೆ ಒಂದು ವಿದ್ಯುಕ್ತವಾಗಿ ಔಪಚಾರಿಕವಾಗಿ ನನಗೆ ಶಿಕ್ಷಣ ಆಗಿರಲಿಲ್ಲ. ಅಂದರೆ ನಾನು ಕಲೀಲಿಲ್ಲ ಅಷ್ಟೇ. ದೀಪದ ಕೆಳಗೆ ನೆರಳು ಅಂತ, ಹಾಗೇನೆ ಹಿತ್ತಲ ಗಿಡ ಮತ್ತಲ್ಲ ಅಂತಲೋ ಅದೇನೋ ಯಾಕೆ ಕಲಿಬೇಕೆಲ್ಲ ಕಿವಿ ಬೀಳ್ತಾ ಇದೆ, ನನಗೆ ಗೊತ್ತು ಅಂತ ಆ ಸಮಯದಲ್ಲಿ ಯಾಕೆ ಕಲಿಬೇಕು ಅನ್ನೋ ಒಂದು ಮನೋಭಾವ ಇತ್ತು. ಹಾಗಾಗಿ ನಾನು ಹಾಡ್ತಾ ಇದ್ದೆ ದೇವರ ನಾಮಗಳು, ನಾಟಕದ ಹಾಡುಗಳು. ಸ್ವಲ್ಪ ನಾಟಕದಲ್ಲಿ ಪಾತ್ರ ಮಾಡೋ ಅಭಿರುಚಿ ಜಾಸ್ತಿ ಇತ್ತು ಸಹಜವಾಗಿ. ಅದು ಮತ್ತೆ ನಾನು ಬೆಳೆದಿದ್ದು ನನ್ನ ತಾಯಿಯ ವೀಣೆ ಜೊತೆ. ಅದು ನನಗೆ ಏನಾದರೂ ಆಟ ಸಾಮಾನು. ಅದು ನನ್ನ ಆಟಿಕೆ ಆಗಿತ್ತು. ಯಾವಾಗಲೂ ಏನಾದ್ರು ನುಡಿಸ್ಕೊಳ್ಳೋದು, ನಾನು ಬೇಕಾಗಿ ನುಡಿಸ್ಕೊಳ್ಳೋದು. ಈಗಲೂ ಅಷ್ಟೇ. ಅದನ್ನ ಒಂದು ಔಪಚಾರಿಕವಾಗಿ ನಾನು ಕಲ್ತಿಲ್ಲ, ಆದರೆ ನನಗೆ ಏನು ಬೇಕೋ ಅದು ನುಡಿಸ್ಕೊಂಡು ನನಗೆ ಬೇಕಾದ ನಾನು ನುಡಿಸ್ಕೊಳ್ಳೋ ಅಷ್ಟು ಆ ವೀಣೆಯಲ್ಲಿ ಅಭಿರುಚಿ ಇತ್ತು. ಆಮೇಲೆ ಹೈಸ್ಕೂಲ್ಗೆ ಬಂದಾಗ ಸ್ವಲ್ಪ ಹಾರ್ಮೋನಿಯಲ್ ಅಭಿರುಚಿ, ಹೀಗೆ ಬೇರೆ ಬೇರೆ ವಾದ್ಯಗಳು ಅಂತ ಮೋಡ್ಸಿಂಗು, ಕೀಬೋರ್ಡು ಇತ್ಯಾದಿಗಳು. ಬಟ್ ನೆಟ್ಟಿಗೆ ಕಲಿತಿರೋದು ಫ್ಲೂಟ್ ಒಂದೇ. ನನ್ನ ಗುರುಗಳಾದ MS ಶ್ರೀನಿವಾಸ ಮೂರ್ತಿಗಳವರು ಕಡೆಗೆ ಕಾಲೇಜ್ನಲ್ಲಿ ನನಗೆ ಒಂದು 18-19 ವಯಸ್ಸು ಅನಿಸುತ್ತೆ. ಆಗ ನಮ್ಮ ಮಂದಿರಕ್ಕೆ, ಅದೇ ನಮ್ಮ ನೀವು ಹೇಳಿದ್ರಲ್ಲ ಅಲ್ಲಿ ಬಂದ ವಿದ್ವಾನ್ ಗಿರಿ ಪ್ರಕಾಶ್ ಅವರು ಕಚೇರಿ ನೀಡಕ್ಕೆ ಬಂದಾಗ ನಮ್ಮ ತಂದೆ ತಾಯಿ ಏನು ಮಾಡಿದ್ರು, ಇವನು ನೋಡ್ಕೊಡಿಸ್ತಾನೆ ಅಂತಂದರು. ಸ್ವಲ್ಪ 15 ವಯಸ್ಸಿನವ್ರಿಗೆ ಅವ್ರಿಗೇನೋ ಪ್ರತಿಭೆ ಇರೋದನ್ನು ಅವರ ತಂದೆ ತಾಯಿ ಬೇರೆಯವ್ರ ಹತ್ರ ಹೇಳ್ಬಿಟ್ರೆ ಆಗೋಷ್ಟು ಕೋಪ ಇದೆಯಲ್ಲ, ಅದು ನಮಗೆ ಪುಣ್ಯಕ್ಕೆ ಆ ಟೈಮಲ್ಲಿ 3ನೇ ಕಣ್ಣೆಲ್ಲ ಇರಲಿಲ್ಲ. ಇರೋ 2 ಕಣ್ಣಲ್ಲೇ ನೆಟ್ಟಿಗೆ ಪ್ರಪಂಚ ನೋಡಕ್ಕೆ ಬರ್ತಿರ್ಲಿಲ್ಲ. ಸೊ ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಒಂದು ಕೋಪ. ಎಲ್ಲ ತಮ್ಮ ಏನು ನುಡಿಸ್ತೀವಿ ನುಡಿಸ್ಬಿಟ್ಟು ಕೊಡ್ಬೇಕು. ನಾನು ನುಡಿಸ್ಕೊಳ್ಳೋದೇನು ನುಡಿಸ್ದೆ. ಆಮೇಲೆ ನಮ್ಮ ತಂದೆ ತಾಯಿ ಕಟ್ಬಿಟ್ಟು ಇಷ್ಟೆಲ್ಲ ನುಡಿಸ್ತಾನೆ, ಇವ್ರಿಗೆ ಕೈ ಎಲ್ಲ ಚೆನ್ನಾಗಿ ಒದಗಿ ಬರುತ್ತೆ, ನೀವು ಇನ್ನು ಶಾಸ್ತ್ರೀಯವಾಗಿ ಕಲಿಸ್ಬೇಕು ಇವ್ರಿಗೆ ಸರಿಯಾಗಿ ಅಂತ ಹೇಳಿ ಅವ್ರ ಮೂಲಕ ಒಂದು ಕಡೆಗೆ ಶಾಸ್ತ್ರೀಯವಾಗಿ ಕಲಿಬೇಕು ನೀನು ಅನ್ನೋ ಒತ್ತಡ ಬಂದಾಗ ಗುರು MS ಶ್ರೀನಿವಾಸ ಮೂರ್ತಿಗಳ ಹತ್ರ ನಾವು ಸೇರಿಕೊಂಡು ಇವಾಗ ಅವ್ರ ಹತ್ರನೇ ಕಲಿತಾ ಇದ್ದೀವಿ. ಹಾಗೆ ನನ್ನ ಸಂಗೀತದ ಔಪಚಾರಿಕ ಕಲಿಕೆ ಶುರುವಾಗಿತ್ತು. ಆದ್ದರಿಂದ ಕೊಡಲು ಒಂದು ನನಗೆ ಕಲಿಯಕ್ಕೆ ಶುರು ಮಾಡಿದೆ. ಅದು ನಾನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಆದ್ದರಿಂದ ಗುರು ಬೇಕು ಅನ್ನೋದು ಗೊತ್ತಾಯ್ತು. ಇವಾಗ ನಿಮ್ಮ ಗುರುಬಂಧುಗಳು ಬಹಳಷ್ಟು ಜನ ಇದ್ದಾರೆ. HS ವೇಣುಗೋಪಾಲ್ ಅವರೆಲ್ಲರೂ ಅವರು ಶ್ರೀನಿವಾಸ ಮೂರ್ತಿಗಳ ಶಿಷ್ಯರು.
ನೀವು ಕೊಳಲು ನುಡಿಸ್ತಾ ಪ್ರಪಂಚದಾದ್ಯಂತ ತಿರುಗಾಡಿದ್ರೆ ಅಲ್ಲಿ ಏನಾದ್ರು ಬಹಳ ವಿಶೇಷವಾಗಿ ಅಂದರೆ ಇವಾಗ ಎಷ್ಟೋ ಸರಿ ಭಾರತೀಯ ಸಂಗೀತ ನೃತ್ಯ ನಮ್ಮ ಭಾರತೀಯ ಕಲೆಗಳನ್ನ ನಾವು ಅಲ್ಲಿ ಪ್ರಚಾರ ಮಾಡಿದಾಗ ಅಥವಾ ಅಲ್ಲಿ ಪ್ರಸ್ತುತಪಡಿಸಿದಾಗ ಅಲ್ಲಿನವರು ಒಂಥರ ಬಹಳ ವಿಶೇಷವಾಗಿ ಕಾಣ್ತಾರೆ, ಅಂದರೆ ಎಕ್ಸಾಟಿಕ್ ಎಲಿಮೆಂಟ್. ಸೊ ಅಲ್ಲಿನವರು ಹೊರಗೂ ನಿಮ್ಮ ವಾದ್ಯ ಅಥವಾ ವಾದನ ಅಥವಾ ನಿಮ್ಮ ಕಲೆಯನ್ನು ನೋಡಿ ಅದನ್ನು ಮೆಚ್ಚುಗೆ ಪಡಿಸೋ ರೀತಿಯಲ್ಲಿ ಬಹಳ ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿರುವಂತಹ ಒಂದು ಯಾವುದೋ ಒಂದು ಘಟನೆ ನೆನಪಿಗೆ ಹೇಳ್ಬೋದ? ಅಲ್ಲಿ ಹೆಚ್ಚಾಗಿ ಒಂದು 2 ಸಂಗೀತ ಬಲ್ಲವರು, ಸಂಗೀತವನ್ನು ಅಷ್ಟಾಗಿ ಬಲ್ಲದೆ ಕೇಳುಗರಾಗಿರ್ತಕ್ಕಂಥವ್ರು ಇಬ್ಬರೂ ಅಲ್ಲಿಯವರು ಪಾಶ್ಚಾತ್ಯರು. ಅವರ ಅಭಿಪ್ರಾಯಗಳು ನನಗೆ ಭಾಳ ಆಶ್ಚರ್ಯ ಆಗಿತ್ತು. ಅಂದರೆ ಇಬ್ಬರದು ಒಂದೇ ಅಭಿಪ್ರಾಯ ಆಗಿತ್ತು. ಅದನ್ನು ತಗೊಂಡು ಅವರು ಕೀ ಫ್ಲೂಟ್ ನುಡಿಸೋರು, ಒಬ್ಬರು ಮ್ಯೂಸಿಷಿಯನ್. ಭಾಳ ಕಾಂಪ್ಲಿಕೇಟೆಡ್, ಅದು ಭಾಳ 10 ಬೆರಳುಗಳನ್ನು ಉಪಯೋಗಿಸ್ಕೊಂಡು ಅದನ್ನು ನುಡಿಸ್ಬೇಕು. ಅವರ ಪಾಶ್ಚಾತ್ಯ ಸಂಗೀತದಲ್ಲಿ ಉಪಯೋಗಿಸ್ತಕ್ಕಂಥ ಕೊಳಲಿದೆಯಲ್ಲ, ಅದು ಈ ಕ್ಲಾರಿನೆಟ್ ಸ್ಯಾಕ್ಸಫೋನ್ ಥರನೇ ಅದಕ್ಕೂ ಟೆಕ್ನಿಕ್ಸ್. ಸೊ ಅದನ್ನ ಹೇಳಬೇಕು ಅಂತ ಹೇಳಿದ್ರೆ ಕೀ ಫ್ಲೂಟ್ಗೆ ಕೀ ಇರುತ್ತೆ, ಅದಕ್ಕೆ ಸಿಲ್ವರ್ ಫ್ಲೂಟ್ ಕೀ ಇರುವಂಥದ್ದು. ಅದರಲ್ಲಿ ಏನಂದರೆ ಕೀಬೋರ್ಡ್ ಥರ ಎಷ್ಟು ಶ್ರುತಿ ಆಚೆ ಈಚೆ ಆಗದೇ ಇರುವಂಥ ಒಂದು ಮಾದರಿ ಮಾಡಿದ್ದಾರೆ. ಸೊ ಅದು ನುಡಿಸೋದು ಕಷ್ಟನೇ, ಆದರೆ ಅದಕ್ಕಿಂತ ಒಂದು ಸಂಕೀರ್ಣವಾದ ವಾದ್ಯ ಅದು. ಆ ವಾದ್ಯವನ್ನು ನುಡಿಸುವಂಥವರು ಬಂದು ಇದನ್ನು ನೋಡಿದ್ರು, ಅರೆ ಇದನ್ನು ಇದಕ್ಕೆ ಹೆಂಗೆ ಕೀಸ್ ಎಲ್ಲ ಏನು ಇಲ್ವಲ್ಲ, ಇದೆ ಕೀಸು, ಇದಕ್ಕೆ ಏನು ಇಲ್ವಲ್ಲ ಅದೇ ಕೀಸು ಅಂತ. ಆಮೇಲೆ ಅದನ್ನು ನುಡಿಸ್ಕೊಂಡು ಓಹೋ ಹಾಗೆ. ಅಂದರೆ ಇದರ ಬಗ್ಗೆ ಪರಿಚಯ ಇದ್ದೇ ಇರೋರು, ಅಂದರೆ ಕೆಲವು ಮ್ಯೂಸಿಷಿಯನ್ಸ್ ಎಲ್ಲ ವರ್ಲ್ಡ್ ಮ್ಯೂಸಿಕ್ ಗೊತ್ತಿರುವಂಥವ್ರು, ಅವ್ರಿಗೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥವ್ರು 1 ಜನ ಬಂದ್ಬಿಟ್ಟು ಏನು ಬರೀ ಖಾಲಿ ಒಂದು ಇದರಲ್ಲಿ ಇಷ್ಟೊಂದು ಸಂಗೀತ ಎಲ್ಲ ಬರುತ್ತಲ್ಲ, ಎಷ್ಟು ನೋಡಿ ಮುಂಚಿನ ಸಾಧನೆ ಎಷ್ಟಿರಬೇಕು. 39,000 ವರ್ಷಗಳ ಹಿಂದೆ ಒಂದು ಉತ್ಖನದಲ್ಲಿ ಸಿಕ್ಕಿದೆ ಒಂದು ಪಕ್ಷಿಯ ರೆಕ್ಕೆಯ ಮೂಳೆಯನ್ನು ತೂತು ಮಾಡಿ 3 ತೂತುಗಳನ್ನು ಮಾಡಿ ಅದನ್ನು ಗಾಳಿಯನ್ನು ಹೊರಡಿಸೋದಕ್ಕೆ ಕೂಡ ಜಾಗ ಮಾಡಿಕೊಂಡು ಇರತಕ್ಕಂಥ ಒಂದು ಮೂಳೆಯಲ್ಲಿ ಮಾಡಿರ್ತಕ್ಕಂಥ ಕೊಳಲು 39,000 ವರ್ಷದ ಕೆಳಗಿಂದ ಉತ್ಖನದಲ್ಲಿ ಸಿಕ್ಕಿದೆ. ಅದು ಅದರ ಅಂದರೆ ಪ್ರಾಕೃತಿಕವಾಗಿ ಬಂದಿರುವಂಥ ಒಂದು ವಾದ್ಯ. ಕೆಲವರು ಒಬ್ಬೊಬ್ಬರು ಅಂತ ಹೇಳ್ತಾರೆ, ಈ ವುಡ್ಪೆಕ್ಕರ್ ಬಂದ್ಬಿಟ್ಟು ಮರಗುಟ್ಕ ಬಂದ್ಬಿಟ್ಟು ಇದು ಮಾಡುವಾಗ ಅದು ಮಾಡಿದ ರಂಧ್ರದಿಂದ ಗಾಳಿ ಹೋಗ್ಬಿಟ್ಟು ಅದರಿಂದ ಬಂದಂಥ ಶಬ್ದವೇ ಮನುಷ್ಯನಿಗೆ ಪ್ರೇರಣೆಯಾಗಿ ಅದರಿಂದ ಬಿದಿರನ್ನು ಕೊಡಲು ಮಾಡಿಕೊಂಡ ಅಂತ ಹೇಳ್ತಾರೆ, ಇದನ್ನು ಹೇಳ್ತಾರೆ. ಆದರೆ ಈ ಇಬ್ಬರು ಥರ ಪಾಶ್ಚಾತ್ಯರು ಬಂದು ಹೇಳಿದಂಥ ಇದರಲ್ಲಿ ಒಂದು ಕಥೆ ಜ್ಞಾಪಕ ಆಯಿತು. ಗೋಪಿಕೆಯರಿಗೆಲ್ಲ ಕೃಷ್ಣನಿಗೆ ಕಂಡ್ರೆ ಬಹಳ ಅಸೂಯೆ ಬಂದುಬಿಡುತ್ತೆ. ಏನಕ್ಕಪ್ಪ ಅಂದರೆ ನಾವು ನಮ್ಮನ್ನೇ ಅರ್ಪಿಸ್ಕೊಂಡ್ಬಿಟ್ಟಿದ್ದೇವೆ, ನಮ್ಮ ಎಲ್ಲವನ್ನೂ ಕೃಷ್ಣನಿಗಾಗಿ ಅರ್ಪಿಸ್ಕೊಂಡ್ಬಿಟ್ಟಿದ್ದೇವೆ. ಇವನ್ನೇ ನೋಡಿದ್ರೆ ಆ ಜೀವನೇ ಇದರ ಬಿದಿರು ಕೊಳಲನ್ನು ಸೊಂಟಕ್ಕೆ ಸಿಕ್ಸ್ಕೊಂಡು ತಿರುಗಾಡ್ತಾ ಇರ್ತಾನೆ, ಕೈಲೇ ಇಟ್ಕೊಂಡಿರ್ತಾನೆ. ನಮಗೆ ಸಿಕ್ಕದ ಸಾನ್ನಿಧ್ಯ ಯಾವಾಗಲೂ ಅದಕ್ಕೆ ಸಿಗ್ತಾ ಇದೆಯಲ್ಲ ಅನ್ನೋ ಒಂದು ಹೊಟ್ಟೆ ಉಳಿ ಬರುತ್ತೆ. ಗೋಪಿಕೆಯರೆಲ್ಲರೂ ಕೃಷ್ಣನನ್ನು ಕರೆದು ಒಂದು ದಿವಸ ಹೀಗೆ ಕೇಳ್ತಾರೆ, ನೋಡು ನೀವು ನಮ್ಮ ಬಗ್ಗೆ ಎಷ್ಟು ತಾತ್ಸಾರವಿದೆ ನಿಮಗೆ, ಯಾಕೆ ಏನಾಯಿತು? ಅಲ್ಲ, ನಾವು ನಮ್ಮ ಸಂಪೂರ್ಣವನ್ನು ನಿಮಗೆ ಅರ್ಪಿಸ್ಕೊಂಡ ಮೇಲೂ ಕೂಡ ಈ ಬಿದಿರಿನ ಕೊಳಲನ್ನು ಯಾವುದೋ ಜೀವವಿಲ್ಲ ಎಂಥದ್ದಿಲ್ಲ, ಒಂದು ಬಿದಿರಿನ ಕಡೆ ಇಟ್ಟು ಕೊಳಲನ್ನು ಬಿಟ್ಕೊಂಡು ನೀನು ಅದನ್ನೇ ಇಟ್ಕೊಂಡು ಯಾವಾಗಲೂ ಆ ಸಾನ್ನಿಧ್ಯ ನಮಗೆ ಯಾಕೆ ಸಿಕ್ಕೋದಿಲ್ಲ? ನಮ್ಗೆ ಯಾರು ಒಬ್ಬರನ್ನ ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೋಬೋದಲ್ಲ, ಅಹಂಕಾರ ಮಾಡ್ಬೋದಲ್ಲ. ಏನಿಲ್ಲ ಅಂದ್ಬಿಟ್ಟು ಕೃಷ್ಣ ಕೊಳಲನ್ನು ಅವ್ರ ಕೈ ಕೊಡ್ತಾರೆ. ಕೊಟ್ಟುಬಿಟ್ಟು ಇದರಲ್ಲಿ ಏನಿದೆ ಅಂತ ಬಿದ್ರು, ಇದರೊಳಗೆ ಏನಿದೆ? ಏನೂ ಇಲ್ಲ, ಅದಕ್ಕೆ ನನಗೆ ಬಹಳ ಇಷ್ಟ ಅಂತಾನೆ ಕೃಷ್ಣ. ಅದರಲ್ಲಿ ಗುಣವಿಲ್ಲ, ನಾವು ಏನು ಗುಣವನ್ನು ತುಂಬುತ್ತೀವೋ ಅದೇ ಗುಣ, ನಮ್ಮ ಉಸಿರೇ ಅದರ ಗುಣ. ಆದ್ದರಿಂದ ಯಾರ ಮನಸ್ಸಿನಲ್ಲಿ ಏನೂ ಇರೋದಿಲ್ಲವೋ ಅವರು ನನಗೆ ಹತ್ತಿರವಾಗಿರ್ತಾರೆ. ಈ ಕಥೆ ಜ್ಞಾಪಕ. ಎಷ್ಟು ನಿಜ ಅದು. ನಮ್ಮ ನಾವು ಗುರುಗಳ ಹತ್ರ ಅಥವಾ ಯಾರ ಹತ್ರನೇ ಹೋದರೂ ಕೂಡ ನಾವು ಖಾಲಿಯಾಗಿದ್ದರೆ ಅವ್ರೇನಾರು ಹಾಕೋದು, ನಾವು ತುಂಬಿದ್ದೀವಿ ಅಂತ ತೋರಿಸ್ಕೊಂಡ್ರೆ ಅವ್ರ ಪಕ್ಕ ಹಾಕೋದಕ್ಕೆ ಏನೋ ಅದಾಗಲೇ ನಾನು ಅವರು ಕೊಡೋದಿಲ್ಲ, ನಮಗೂ ಇರೋದಿಲ್ಲ. ಬಹಳ ಸಂತೋಷ. ಮತ್ತೊಂದು ವಿಶೇಷ ನಿಮ್ಮಲ್ಲಿ ನಾನು ಕಂಡಿರೋದು, ನೃತ್ಯಕ್ಕೆ ಸಂಬಂಧ ಬಂದಾಗ ಅದರ ಸಂಚಾರಿ ಭಾವನೆ ಮೂಡಿಸ್ಬೇಕಾದ್ರೆ ಬಹಳ ವಿಶೇಷವಾದಂಥ ಡೈನಾಮಿಕ್ಸ್,
ಇವಾಗ ಕೊಡಲು ಅದು ನುಡಿಸಾಣಿಕೆ ಇದೆ, ಒಂದು ಶಾಸ್ತ್ರೀಯವಾದ ನುಡಿಸಾಣಿಕೆ ಇದೆ. ಆದರೆ ಅದನ್ನು ಈ ಲಕ್ಷ್ಯ ಸಂಗೀತಕ್ಕೆ, ಇವಾಗ ಯಾವುದೋ ಒಂದು ಸಂಚಾರಿನಲ್ಲಿ ಏನೇ ಒಂದು ಕಥೆ ಇರ್ಬೋದು, ಅದಕ್ಕೆ ಆ ನೃತ್ಯಗಾರರು ಯಾರು ಯಾವ ರೀತಿ ಚಲನೆ ಮಾಡ್ತಾರೆ, ಯಾವ ರೀತಿ ಏರು ತಂತ್ರಜ್ಞ ಅಥವಾ ಅವರ ಎಕ್ಸ್ಪ್ರೆಷನ್ ಇರುತ್ತೋ ಅದಕ್ಕೆ ಸರಿಯಾಗಿ ನುಡಿಸುವಂಥ ಒಂದು ಎಕ್ಸ್ಪೀರಿಯನ್ಸು ಅಥವಾ ನೀವು ಹೇಗೆ ಮಾಡ್ಕೊಂಡ್ರಿ? ಸ್ವಭಾವತಃ ಬಂದಿರೋದು ಒಂದು ಉತ್ತರ, ಸುಲಭವಾದ ಉತ್ತರ. ಆದರೆ ಇದನ್ನು ನಾನು ಹೇಗೆ ಅಂತ ನಾನು ಕೇಳ್ಕೊಂಡಿಲ್ಲ. ಬಟ್ ಆದರೆ ಯಾರು ಕೇಳಿದಾಗ ನಾನು ಅಂದ್ಕೊಂಡಾಗ ಇದು ರಂಗಭೂಮಿ ನನಗೆ ಬಹಳ ಸಹಾಯವಾಗುತ್ತೇನೋ ಅಂತ, ಥಿಯೇಟ್ರಿಕಲ್ಸ್ ಬಹಳ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು, ಯಾವ ಪಾತ್ರವನ್ನು ನಾವು ನೋಡ್ತೀವೋ ಆ ಪಾತ್ರ ನಾವಾಗ್ಬಿಡಬೇಕು. ಯಾರು ಯಾವ ಪಾತ್ರವನ್ನು ಮಾಡ್ತಿದ್ದಾರೋ ನನ್ನ ಒಳಗು ರಾಮನಾಗ್ಬಿಡ್ಬೇಕು. ಅಥವಾ ನನ್ನ ನಿನಗೆ ಏನಾರು ಆಗಲಿ, ನಾ ಹಾಡ್ತಿದ್ರು ಒಳಗಿಸ್ತೀವೋ ಏನು, ಅದು ರಾಮನಾಗಿ ಬರಬೇಕು. ಅಥವಾ ಕೃಷ್ಣ ಅವ್ರು ಏನು ಪಾತ್ರ ಮಾಡ್ತಿದ್ದ ನಾಯಕಿಯಾಗಿದ್ರೆ ಆ ನಾಯಕಿಯಾಗಿ ಬಂದು ಬಿಡಬೇಕಲ್ಲಿ. ಆಗ ಸಂಗೀತವನ್ನು ಕಾಣಬಹುದು, ನೃತ್ಯವನ್ನು ಕೇಳಬಹುದು. ನಾವು ನೃತ್ಯಗಾರರಾಗಬೇಕು, ಅವರು ಸಂಗೀತಗಾರರಾಗಬೇಕು. ಆ ಥರ ಒಂದು ಮೇಳ ಹೊಂದಿದಾಗ ಅದಾಗುತ್ತೆ ಅನ್ನೋದು ಭಾವನೆ. ಆದರೆ ಮೂಲತಃ ನಿಮ್ಮ ಪ್ರಶ್ನೆಗೆ ಉತ್ತರ ಅಂತಂದರೆ ನನಗೆ ಸಹಜವಾಗೇ ಇರ್ತಕ್ಕಂತಹ ತುಡಿತ ಏನಂತಂದರೆ ಆ ಭಾವನೆಗೆ ಸ್ಪಂದಿಸ್ತಕ್ಕಂಥದ್ದು. ಯಾಕೆ ಅಂದರೆ ಅದ್ರ ಒಳಗಡೆ ನಾವು ಆ ಪಾತ್ರವಾಗಿರುತ್ತೇವೆ. ಆಗ ಅವರು ಏನು ಮಾಡ್ತಾರೆ ಅಂತ ನಾವು ಕಾಯೋಗೋದಿಲ್ಲ, ಏಕೆಂದರೆ ಅವರೇ ನಾವಾಗ್ಬಿಟ್ಟಿರ್ತೀವಿ. ಸೊ ಅದು ನಾನಲ್ಲ. ಒಳ್ಳೇದು ಯಾವ್ದು ನುಡಿಸಿದ್ರು ನಾವಲ್ಲ, ನಾವು ನುಡಿಸಿದಾಗ ಅದು ಒಳ್ಳೇದಾಗಿರೋಲ್ಲ. ನಾನು ಅಂದ್ಕೊಂಡು ನುಡಿಸಿದಾಗ ನೋಡಿ ಅದು ಚೆನ್ನಾಗಿ ಬರುತ್ತೆ. ಅದನ್ನ ನಾನು ಇಲ್ಲಿ ನುಡಿಸೋದಕ್ಕಾಗೋದಿಲ್ಲ. ಯಾರೋ ಒಬ್ರು ಒಂದು ಆ ಒಂದು ಪ್ರಚೋದನೆಯನ್ನು ನೀಡ್ತಕ್ಕಂಥ ಒಂದು ಶಕ್ತಿ ಇರಬೇಕು. ಅದು ನಾನು ನೋಡುವ ನೃತ್ಯ. ಅಲ್ಲಿಂದ ಸ್ಫೂರ್ತಿಯನ್ನು ತೆಗೆದುಕೊಳ್ತೀನಿ. ಅದು ಬಂದ ತಕ್ಷಣವೇ ಅದು ನನ್ನ ಅಲ್ಲಿಗೆ ಆವಾಹನೆ ಆಗಿಬಿಟ್ರೆ ಅಷ್ಟು ಬಂದುಬಿಡುತ್ತೆ, ತಾನೇ ಬಂದ್ಬಿಡುತ್ತೆ. ಈಗ ನಾನು ಮಾಡೋದು ಏನೂ ಇಲ್ಲ ಇದರಲ್ಲಿ. ಈಗ ಒಂದು ಪ್ರಯೋಗ ಮಾಡ್ಬೋದಾದ್ರೆ ನೃತ್ಯ ಪಟುಗಳು ಇದರಲ್ಲಿ ನೀವು ಇಲ್ಲಿ ಬಂದು ಯಾವುದೋ ಒಂದು ಸಂಚಾರಿ ಮಾಡಿದ್ರೆ ಅವ್ರು ಕೊಡೋದು ಅನ್ಸೋದು ಹೇಗಿರುತ್ತೆ ಅಂತ ಒಂದು ಪ್ರತ್ಯಕ್ಷ ಒಂದು ಪ್ರಯೋಗ ಮಾಡ್ಬೋದಾ? ನಿಮ್ಗೆ ಅಭ್ಯಂತರ ಇಲ್ಲ ಅಂದರೆ ನಮಗೆಲ್ಲರೂ ಇಷ್ಟ, ಹೌದಾ? ಬಾಲಕೃಷ್ಣ ಅವನ ತುಂಟಾಟಗಳು, ಕೃಷ್ಣನ ನೀವು ತೋರಿಸ್ಬೇಕಾಗಿಲ್ಲ. ಕೃಷ್ಣ ಕಾಣಿಸ್ತಾ ಇದ್ದಿದೆ ಎಲ್ಲ ಕಡೆಯಾನೆ. ಒಬ್ಬರು ನಂದ, ಇನ್ನೊಬ್ಬರು ಯಶೋಧ. ಒಂದು ಬೆಳಿಗ್ಗೆ ಕೃಷ್ಣ ಅದಾನೆ ಎದ್ದಿದ್ದಾನೆ, ಎಂತ ಹಠ ಮಾಡ್ತಾ ಇದ್ದಾನೆ. ತಿಂಡಿ ತಿನ್ನಲ್ಲ, ಹಾಲು ಕುಡಿಯಲ್ಲ. ಅವ್ನು ಹೇಗಾದರೂ ಮಾಡಿ ತಿನ್ನಿಸ್ಬೇಕು. ಅವನ ಮುಂದಿನ ಅವ್ನಿಗೇನು ಮಾಡಬೇಕು ಅದಕ್ಕೆ ಅನುವು ಮಾಡಿಕೊಡ್ಬೇಕು. ಈ ಒಂದು ಸಂದರ್ಭ. ಯಾರು ನಂದ, ನಂದ ನೀವು ನಂದು.
ನಮ್ಮ ಕಲೆಯಲ್ಲಿ ಅದೇ ವಿಶೇಷ. ಇದು ಪ್ರಾಕ್ಟೀಸ್ ಮಾಡಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದೆಲ್ಲ ಮಾಡೋದು ಒಂದಿದ್ರೆ, ಇಲ್ಲಿ ಆಶಯವಾಗಿ ಇಲ್ಲಿ ಈ ಕ್ಷೇತ್ರದಲ್ಲಿ ನಡೆಯುವಂಥ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಇವತ್ತಾಗಿದ್ದು. ಇದು ಏನು ನಡೆಯುತ್ತೆ, ಅವ್ರ ಮನಸ್ಸಿನಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಇವ್ರು ಜಾಗ ಕೊಡಬೇಕು, ಇವ್ರಿಗೆ ಅವ್ರು ಸಿಂಪತೈಸ್ ಮಾಡಬೇಕು, ಅವ್ರಿಬ್ಬರನ್ನೂ ನೋಡಿಕೊಂಡು ಅವ್ರು ಏನು ಕಂಟೆಂಟ್ ಹಿಂದೆ ತೋರಿಸ್ತಾ ಇದ್ದಾರೆ, ಇವಾಗ ತೋರಿಸ್ತಾ ಇದ್ದಾರೆ, ಮುಂದೆ ತೋರಿಸ್ಬೋದು, ಅಷ್ಟು ಆಲೋಚನೆ ಮಾಡಿ ಮಹೇಶ್ ಅವರಿಗೆ ಕೊಡೋದು ಮಾಡಿಸ್ಬೇಕು. ಇದು ಬಹಳ ಒಂದು ಮ್ಯಾಜಿಕ್ ಶೋ ಥರನೇ ನಡೆಯೋದು. ಇದನ್ನ ನಾವು ಸಾಕಷ್ಟು ಅನುಭವಿಸಿದ್ದೀವಿ, ಇವತ್ತು ಕೂಡ ಅದ್ಭುತವಾಗಿತ್ತು. ಆ ಪಾತ್ರವನ್ನು ನಾವು ಆದಾಗ ಯಶೋದೆಯಾಗಿ ನಾವು ಇದ್ದಾಗ ಅದು ಹಿಂಗೆಲ್ಲ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಅದನ್ನು ನೋಡ್ಕೊಂಡು ಬಿಡಿಸಿದೆ ಅಷ್ಟೇ. ನನಗನ್ಸೋದು ಒಂದೊಂದು ಇವಾಗ ಪಕ್ಷಿ ತೋರಿಸ್ಬೇಕಾದ್ರೆ ಅದು ಹಾರ್ಕೊಂಡು ಹೋಗ್ಬಿಟ್ಟಿದ್ರೆ ಹಾರುವಂಥ ಇದೇ ರಾಗದಲ್ಲಿ ಆ ಚಲನೆ ತೋರಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವ್ಯವಸ್ಥೆ ಇರುತ್ತೆ, ಅದೊಂದು ರೀತಿ. ಸೊ ಆ ಕಲ್ಪನೆ ಇಲ್ಲಿರುವಂಥ ಲಕ್ಷ್ಯಕ್ಕೂ ನಿಮ್ಮ ಸಂಗೀತಕ್ಕೂ ಹೊಂದಾಯಿಸಿ ಅದನ್ನ ಮಾಡೋದು ನಿಜವಾಗ್ಲೂ ದೊಡ್ಡ ಕೆಲಸ. ಅದು ಮಧ್ಯ ಅಲ್ಲಿ ಅಂಬಾ ಅಂತದೆಲ್ಲ ಮಾತಾಡ್ತಾರೆ, ನಡೀತಾ ಇತ್ತು, ಕೇಳಿಸ್ತಾ ಇತ್ತು ನಮಗೆ. ಸೊ ಯಾವ್ಯಾವ ಎಲಿಮೆಂಟ್ ಏನೇನು ನಡೀತಾ ಇತ್ತು, ಅವನು ಬೇಡ ಅಂತ ಹೇಳ್ತಾ ಇರೋದು, ಎರಡು ಸ್ಟೈಲ್ ನಡೀತಾ ಇತ್ತು. ಅದು ಒಂದು ಹೈಯರ್ ಪಿಚ್ಚಲ್ಲಿ ತಾಯಿ ಮಾತಾಡಿದ್ರೆ ಇವರು ಹೂ ಅಂತ ಆಗ್ತಾನೆ ಇದ್ದಿರೋ ಒಂದು ಧ್ವನಿ. ಸೊ ಅದೆಲ್ಲವನ್ನೂ ಒಂದು ಅನುಭವಿಸಿ ಒಂದು ಇಮ್ಯಾಜಿನೇಷನ್. ಏಕಪಾತ್ರ ಅಭಿನಯನ ಒಂದು ವಾದ್ಯ ಮಾಡುತ್ತೆ, ಆ ವಾದ್ಯದ ಒಂದು ಶಕ್ತಿಯನ್ನು ತೋರಿಸುತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸ್ಥಾಯಿಗಳಲ್ಲಿ ನಾವು ಪಾತ್ರಗಳನ್ನು ನಾವು ಸೃಷ್ಟಿಸ್ಕೊಂಡು ಹೋಗ್ಬೋದು. ನುಡಿಸಾಣಿಕೆಯಲ್ಲಿ ಏರಿಳಿತಗಳನ್ನು ಮಾಡಿಕೊಂಡು ಪಾತ್ರಗಳನ್ನು ತೋರಿಸ್ಬೋದು. ಇದು ನಾವು ಸಹಜವಾಗಿ ಇವಾಗ ಯಾವ್ದಾದ್ರು ಒಂದು ನೃತ್ಯ ಕಾರ್ಯಕ್ರಮ ನೋಡಿದಾಗ ಇದಿಷ್ಟೆಲ್ಲ ಅಬ್ಸರ್ವ್ ಮಾಡೋದು ನಮ್ಗೆ ಟೈಮ್ ಇರಲ್ಲ. ಯಾಕೆಂದ್ರೆ ಯಾವುದನ್ನು ನೋಡ್ಬೇಕು ನಾವು, ಅಷ್ಟು ನಡೀತಾ ಇರುತ್ತೆ ಮ್ಯಾಜಿಕ್. ಮೃದಂಗವ್ರು ಒಂದು ಕಡೆ ಇರುತ್ತೆ, ಗಾಯಕರು, ವೀಣೆಯವರು, ವೈಲಿನವರು ಕೊಡೋದು. ನನಗೆ ಕೊಡೋದು ಬಹಳ ವಿಶೇಷವಾಗಿ ನಾನು ಕಾರ್ಯಕ್ರಮಕ್ಕೆ ಹೋದಾಗ ಗಮನಿಸ್ತಾ ಇರ್ತೀನಿ, ವಿಶೇಷವಾಗಿ ಮಹೇಶ್ ಇದ್ದಾರೆ. ಯಾಕೆಂದರೆ ಇಂಥವೆಲ್ಲ ನಮಗೆ ಒಂದು ಸ್ಫೂರ್ತಿ ಸಿಗ್ತಾ ಇರುತ್ತೆ. ಇದೆಲ್ಲ ಮನೆಗೆ ಹೋದ್ಮೇಲೂ ನಾವು ಮೆಲ್ಕ್ ಹಾಕ್ತಾ ಇರ್ತೀವಿ, ಹಿಂಗೆ ಮಾಡೋದು ಹಂಗೆ ಮಾಡೋದು. ನನ್ನ ಮುಂದಿನ ಕಾರ್ಯಕ್ರಮದೆಲ್ಲ ನಾನು ಬಳಸ್ಕೋತಾ ಇರ್ತೀವಿ. ಅವ್ರು ಹೇಳಿಲ್ಲ, ಎಲ್ಲ ನಾನು ಹೇಳಿದ್ರೆ ಫೀಸ್ ಕೊಡಬೇಕಾಗುತ್ತೆ. ನಿಮ್ಮಲ್ಲಿ ಏನಾದ್ರು ಪ್ರಶ್ನೆ ಕೇಳೋದಿದೆಯಾ? ಅಂದರೆ ನಾವು ನುಡಿಸುವಾಗಲೂ ನೋಡಿ, ಉದ್ದೀಪನ ಭಾವ ಹೇಗೆ ಉಂಟಾಗುತ್ತೆ ಅಂದರೆ, ಒಬ್ಬ ಕಲೆಯಲ್ಲೇ ತನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಅದರ ಒಂದು ಗುಣ ತಾನೇ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ವಾದ್ಯ ಇಲ್ಲ ಇವ್ರ ಕೈಲಿ, ತಾಳವಾಗಿ ಭಾಳ ಲಯವಾದ್ಯ ಪ್ರವೀಣರು. ಆದರೆ ಆ ಲಯನ ಎಷ್ಟು ಚೆನ್ನಾಗಿ ಅವರಲ್ಲಿ ಅರಗಿಸ್ಕೊಂಡಿದ್ದಾರೆ ಅಂದರೆ, ವಾದ್ಯವೇ ಬೇಕಿಲ್ಲ ಇವಾಗ, ತಾನೇ ಅದು ಆ್ಯಕಪೆಲ್ಲ ಆ ಒಂದು ಅದೊಂದ್ಸರಿ ಮಾಡಿ ತೋರಿಸಿ. ಯಾವುದು? ಅದೇ ಒಂದು ವಾದ್ಯದ ಸೌಂದರ್ಯ ಮಾಡ್ತಿರೋದು ನೀವು ಮಾಡ್ತೀರ ಪರೀಕ್ಷೆ ಯಾವ ವಾದ್ಯ ಬೇಕು ಅಂತ ನೋಡಿ, ಯಾವ ವಾದ್ಯ ಬೇಕು ಅಂತ ಇದೆ ಹೇಳಿದ್ದು. ನಾನು ಇವರು ಜಿ ಉದಯಶಂಕರ್ ಅವರು ಒಂದು ಹಾಡು ಬರೀತಾರೆ, ಮಲೆ ಮಾರ್ತ. ಅದರ ಒಂದೆರಡು ಚಿತ್ರೀಕರಣವೂ ಇದೇ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು. ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಹರಿಯುವ ನೀರಿನ ಕಲಕಲರವು, ಕೋಗಿಲ ಕೊರಳಿನ ಸುಮಧುರ ಸ್ವರವು, ಮುನಿಗ ಭ್ರಮರದ ಛೇಂಕಾರ, ಮುನಿಗಳ ಓಂಕಾರ, ಈ ಜಗತ್ತುಂಬಿದೆ ಮಾಧುರ್ಯದಿಂದ. ಕೇಳುವ ಕಿವಿಯಿರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ ಅಂತ. ಆ ನೋಡುವ ಕಣ್ಣು, ಕೇಳುವ ಕಿವಿ ಇದು ಬಿಟ್ಟರೆ ಯಾವುದ್ರಲ್ಲಿ ಬೇಕಾದ್ರೂ, ಹೇಗೆ ಬೇಕಾದ್ರೂ ಸಂಗೀತವು ಈ ಚೇರಲ್ಲಿ ಬೇಕಾದ್ರೂ ಇವರು ನುಡಿಸ್ಬಿಡ್ತಾರೆ ಇವರು. ಅಂಥ ಎಲ್ಲೆಲ್ಲೂ ಸಂಗೀತವನ್ನು ಕಾಣ್ತಕ್ಕಂಥ, ಕೇಳ್ತಕ್ಕಂಥ ಒಂದು ಗುಣವಿದ್ದಾಗ, ಎಲ್ಲೆಲ್ಲೂ ಕಲೆಯನ್ನು ಕಾಣ್ತಕ್ಕಂಥದ್ದು ನಿಮಗೆ ಒಂದು ವಿಸ್ಮಯವನ್ನು ತೋರಿಸ್ತೀನಿ. ಇದು ಆಗಲೇ ಮೊದಲನೇ ಪ್ರಶ್ನೆಗೆ ಉತ್ತರವಾಗಿ ನಾನು ಮಾಡಬೇಕಾಯಿತು. ಪಾಶ್ಚಾತ್ಯರಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ದೂರಿನ ನೋಡ ಕಾಟ ಥರ ಇದೆ, ಆದರೆ ಒಂದು ಸೆರಾಮಿಕ್ ಕಪ್ ಇದೆ. ಇದರಲ್ಲಿ ಆರಾಮಾಗಿ ನಾವು
ಏನು ಪಾನೀಯವನ್ನು ಹಾಕ್ಕೊಂಡು ಅಚ್ಚುಕಟ್ಟಾಗಿ ಕಲೆಯನ್ನು ಸೃಷ್ಟಿ ಮಾಡಬೇಕಾದ್ರೆ ಮನುಷ್ಯ ಹೇಗೆ ಮಾಡ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಾನು ಕಾಣಲಾರೆ. ಇದರಲ್ಲಿ ಹೀಗೆ ಪಾನೀಯವನ್ನು ಹಾಕೊಂಡು ಕುಡಿಯೋ ಥರ ಇರುತ್ತೆ. ಇದನ್ನ ಸೃಷ್ಟಿ ಮಾಡೋದನ್ನ ಕಲೆ ಎಂಥದ್ದು ನನ್ನ ಬೆರಳು ಸರಿ ಗೊತ್ತಿಲ್ಲ, ಆದ್ದರಿಂದ ಒಳ್ಳೆ ಸಂಗೀತ ಬರಲಿಲ್ಲ ನನಗೆ ಬಹುಶಃ. ಮನುಷ್ಯನಿಗೆ ಇದರಲ್ಲಿ ಕಲೆಯನ್ನು ಕಾಣುವ ಒಂದು ಗುಣವಿರಬೇಕು. ಕಿಚೈನ್ ಕಲ್ಪನೆ ಇರಬೇಕು, ಕೇಳುವ ಕಿವಿ, ನೋಡುವ ಕಣ್ಣು ಇರಬೇಕು. ಈ ವಾದ್ಯದ ಹೆಸರು ಆಕ್ರಿನಾ ಅಂತ. ಇದು ಇಟ್ಸ್ ಆಲ್ಸೋ ಕಾಲ್ಡ್ ಹಂಟರ್ಸ್ ವಿಸಲ್. ಇದರಲ್ಲಿ ಚಿಕ್ಕದು ಈ ಮಣ್ಣಿಂದ ಮಾಡ್ತಾ ಇದ್ರು ಅದನ್ನ. ಅದು ಬೇರೆ ಬೇರೆ ಶೇಪಲ್ಲಿ ಬರುತ್ತೆ, ಬೇರೆ ಬೇರೆ ಭಾಗದಲ್ಲಿ ಸೌತ್ ಅಮೆರಿಕಾದಲ್ಲಿ ತುಂಬ ಬಳಸ್ತಾ ಇದ್ದು ಆಕ್ರಿನಾ. ಭಾಳಷ್ಟು ಇದೊಂಥರ ನಮ್ಗೆ ನೋಡ್ತಾ ಇದ್ದರೆ ಭಾಳ ಪುಟ್ಟವಾದ್ದೇ ಇರುತ್ತೆ, ಅದನ್ನು ಇಷ್ಟು ನುಡಿಸ್ತಾರೆ, ಭಾಳ ಆಶ್ಚರ್ಯ. ವಿಭಿನ್ನ ವಸ್ತುಗಳಲ್ಲಿ ಒಂದು ಒಂದು ಇದು ಸಾಮಾನ್ಯವಾಗಿ ಈ ಒಂದು ಆಕಾರದಲ್ಲಿ ಬರುತ್ತೆ ಆಕರಿನಗಳು. ಆದರೆ ಬೇರೆ ಬೇರೆ ವಿಧದಲ್ಲಿ ಇದನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಒಂದು ಹಿಂಟ್ ಸಿಕ್ಕಿಬಿಟ್ರೆ ಅದನ್ನ ಹಿಡ್ಕೊಂಡು ಆ ಜಾಡನ್ನು ಹಿಡ್ಕೊಂಡು ಏನೇನೆಲ್ಲ ಮಾಡ್ಬೋದು, ಹಾರ್ಬೋದು ಅಂತ ಗೊತ್ತಾಯ್ತು ಅಷ್ಟೇನೆ ಮನುಷ್ಯನಿಗೆ. ಏರೋಪ್ಲೇನಿಂದ ಜೆಟ್ಟು ಇವಾಗ ಡ್ರೋನ್ವರೆಗೂ ಎಲ್ಲ ಬಂದುಬಿಟ್ಟಿದೆ. ಅಷ್ಟು ಒಂದು ಕ್ರಿಯಾಶೀಲತೆ ಹಾಗೆ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ಅದು. ನೀವು ಜಗತ್ತಿನಾದ್ಯಂತ ಹೋದಾಗ ಈ ವುಡ್ ವಿಂಡ್, ಇವಾಗ ನಾವು ಕೊಡೋದನ್ನ ವುಡ್ ವಿಂಡ್ ಅಂತ ಒಂದು ಜಾನರ್ ಸೇರುತ್ತದು. ಆ ಥರದ್ದು ಯಾವ ವಾದ್ಯಗಳು ನಿಮ್ಮ ಕಣ್ಣು ಸೇರಿದೆ, ಅಥವಾ ನೀವು ಯಾವ ವಾದ್ಯಗಳನ್ನ ತಗೊಂಡ್ಬಂದಿರೋದು ಹೆಚ್ಚಾಗಿ ಕೊಳದ ಪ್ರಜಾತಿಗೆ ಸೇರಿರ್ತಕ್ಕಂಥದ್ದು ರೆಕಾರ್ಡರ್ಸ್ ಆಗಲಿ, ಈ ನೇಟಿವ್ ಫ್ಲೂಟ್, ಅಮೆರಿಕನ್ ನೇಟಿವ್ ಫ್ಲೂಟ್ ಆಗಲಿ, ಮತ್ತು ಅದರಲ್ಲಿ ಈ ಎರಡರಲ್ಲಿ ನಾವು ಸಾರನ್ ಅಂತಲೋ ಏನೋ ಒಂದು ರಾಜಸ್ಥಾನದಲ್ಲಿ ನುಡಿಸ್ತಾರೆ. 2 ಕೊಳಗಳಿರ್ತವೆ, ಒಂದರಲ್ಲಿ ಶ್ರುತಿ ಬರ್ತಾರೆ, ಬೀನ್ ಅಂತ ಹೇಳ್ತಾರೆ. ಆ ಥರದ್ದು ಒಂದಷ್ಟು ಕೊಳಗಳು ಇಟ್ಕೊಂಡಿದ್ದೀನಿ. ಬಾಕಿಯಂತೆ ನಮ್ಮ ದೇಶದಲ್ಲೇ ಸಿಗುವಂಥ ಇಷ್ಟೊಂದು ನನ್ನ ಬ್ಯಾಗ್ ತೆಗೆದ್ರೆ ಕೊಳಲಿನ ಒಂದು ಗೊಂಚಲೇ ಇದೆ ಅಲ್ಲಿ. ಕಾಡು ನಾನು ಹೇಳ್ತಾ ಇರ್ತೀನಿ ನೋಡಿ, ಎಲ್ಲರೂ ಹೋದ್ಮೇಲೆ ಬಿದ್ರ ಮೇಲೆ ಮಲ್ಕೋತಾರೆ, ನನಗೆ ಭಯ ಇಲ್ಲ, ಬಿದ್ರ ಕಟ್ಕೊಂಡೇ ಓಡಾಡ್ತಾ ಇದ್ದೀನಿ ಅಂತ. ಮತ್ತೊಂದು ಬಹಳ ವಿಶೇಷವಾದ ಗುಣ ಮಹೇಶ್ ಅವ್ರದ್ದು ನಿಮ್ಮ ಹಾಸ್ಯ. ನಾನು ಕೆಲವರು ಹೇಳ್ತಾ ಇರ್ತೀನಿ, ನಿಮ್ಗೆ ಹೇಳೋದಿಲ್ಲ, ಅದನ್ನ ತುಂಬ ಹಾಸ್ಯ ಇದ್ದವ್ರಿಗೆ ಹೇಳ್ತೀನಿ. ಮೊದಲು ಇವ್ರಿಗೆ ಕೊಳಲು ಸುತ್ತೂ ಕರೀತಾ ಇದ್ದಾರೆ ರೆಕಾರ್ಡಿಂಗ್ಗೆ, ಇವಾಗ ಅವ್ರು ಬರ್ತಾರಲ್ಲ ಕೊಳಲು ನುಡಿಸ್ತಾರೆ ಅಂತ ಹಾಸ್ಯಕ್ಕೋಸ್ಕರ ಕರಿತೀನಿ. ಅಷ್ಟು ಮಟ್ಟಿಗೆ ನಮಗೆ ಈ ಕಲೆ ಸಂಗೀತ ತುಂಬ ಸಂತೋಷ ಕೊಡುವಂಥ ಸಂಗತಿ. ಅದರ ರೆಕಾರ್ಡಿಂಗ್ ಅಂತ ಬಂದ ತಕ್ಷಣ ಮತ್ತೆ ಅದು ಫ್ಯಾಕ್ಟ್ರಿ. ನಮ್ಗೆ ಎಲ್ಲರ ಥರನೂ ಒಂದು ಡೆಡ್ ಲೈನ್ ಇರುತ್ತೆ, ಒಂದು ಪ್ರೆಷರ್ ಇರುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ. ಇಷ್ಟರಲ್ಲಿ ಮುಗಿಸ್ಬೇಕು, ಬಡ್ಜೆಟ್ ಇಷ್ಟರಲ್ಲಿ ಮುಗಿಸ್ಬೇಕು, ಇಷ್ಟು ಗಂಟೆಗಳಲ್ಲಿ ಮುಗಿಸ್ಬೇಕು, ಇದನ್ನು ಕೊಡಬೇಕು ಅಂತದೆಲ್ಲ. ಆ ಒಂದು ಪ್ರೆಷರಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಮಹೇಶ್ ಅಂತವರ ಹಾಸ್ಯ ನಮ್ಮ ಇಡೀ ದಿವಸದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ರಾತ್ರಿ ಆಗ್ತಾ ಸುಸ್ತಾಗಿದೆ ಅಂತ ಕೂಡ ಗೊತ್ತಾಗಲ್ಲ, ಅಂಥ ಒಂದು ಹಾಸ್ಯ ಪ್ರಜ್ಞೆ ನಿಮಗೆ ಅದು ಅಷ್ಟೇ ಸಹಜವಾಗಿ ಆನುವಂಶಿಕವಾಗಿ ಬಂದ್ಬಿಟ್ಟಿದೆ. ನಮ್ಮ ಮನೆಯಲ್ಲೆಲ್ಲ ಹಾಗೇನೆ, ಎಲ್ಲರೂ ಸ್ವಲ್ಪ ನಮ್ಮ ಈ ಕಲೆಗೆ ಹೋಗ್ಕೊಂಡು ಹೋಗಿರೋದ್ರಿಂದ. ಮತ್ತೆ ಬುದ್ಧಿ ಬಂದ ಮೇಲೆ ಇದು ಅನ್ನಿಸ್ತು. ಮುಂಚೆ ಎಲ್ಲಾನು ಜೋಕೆ ಮಾಡ್ತಾ ಇದ್ದೆ, ಆಮೇಲೆ ಯಾವ್ದು ಮಾಡಬಾರ್ದು ಅಂತ ಗೊತ್ತಾಯ್ತು. ಪುಣ್ಯಕ್ಕೆ ಯಾರು ಹೊಡಿಯೋಕ್ಕೆ ಮುಂಚೆ ಕಲ್ತ್ಕೊಂಡಿದ್ದೆ ಅವನ್ನೆಲ್ಲ. ಯಾವುದನ್ನು ನಾವು ಬಹಳ ಗಂಭೀರವಾಗಿ ತಗೊಂಡಾಗ ಅದರ ಸ್ವಾರಸ್ಯ ಹೊರಟೋಗುತ್ತೇನೋ ಅಂತ ಒಂದು ಗಂಭೀರವಾಗಿ ಅಧ್ಯಯನ ಮಾಡ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿ ನೃತ್ಯದ ಬಗ್ಗೆ ಹೇಳ್ತೀನಿ, ಎಷ್ಟು ಚೆನ್ನಾಗಿ ನೃತ್ಯವನ್ನು ಮಾಡ್ತಾ ಇರ್ತಾರೆ. ಅವರು ರಿಸರ್ಚ್ ವರ್ಕ್ ಅಂತ ಹೋಗ್ತಾರೆ, ಯಾವುದೋ ಒಂದು ಅವ್ರ ನೃತ್ಯ ಚೇಂಜ್ ಆಗುತ್ತೆ,
ಅದು ಆ ಇರ್ತಕ್ಕಂಥ ಲವಲವಿಕೆ ಚಿಂತೆ ಉಂಟು, ಬೇರೆ ಏನೋ ಮಾಡ್ತಾ ಇರ್ತಾರೆ ಅವರು ಅಂತ. ಎಲ್ಲರೂ ಅಂತಲ್ಲ, ಕೆಲವರು ಆ ಒಂದು ಗಾಂಭೀರ್ಯತೆ ಕಡೆ ಹೊರಟೋಗ್ತಾರೆ. ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಿದ್ದೋ ಏನು ಹಿಂಗಾಗೋದ್ರಲ್ಲ. ಇಲ್ಲ, ಸಂಗೀತದಲ್ಲೂ ಅಷ್ಟೇನೇ ಏನು ಬೇಕಂದ್ರೆ ಅದು ಹಾಡ್ತಾ ಇದ್ದವರು ತಕ್ಷಣನೇ ಅದರ ಬಗ್ಗೆ ಯಾವುದೋ ಒಂದರ ಬಗ್ಗೆ ನಾವು ಆಳವಾಗಿ ಅಧ್ಯಯನ ಮಾಡ್ತಿದ್ದೀವಿ ಅಂತ ಹೋದಾಗ ಅದರಲ್ಲಿ ಸಿಕ್ಕೊಂಡು ನಮ್ಮ ಏನು ಶಕ್ತಿ ಇತ್ತು ಅದನ್ನು ಮರ್ತು ಹೋಗ್ತೀವಿ. ಕಲೆಯನ್ನು ನಾವು ಬೇಸಿಕ್ ಇಂಟೆನ್ಷನ್ ಆಫ್ ಆರ್ಟ್ ಇಸ್ ಎಂಟರ್ಟೈನ್ಮೆಂಟ್ ಅನ್ನೋದು ನಮ್ಮಲ್ಲಿದೆ. ಆ ಕಲೆ ಮನರಂಜನೆ ಆಗಬೇಕು. ಆ ಕಲೆಯನ್ನು ಅದನ್ನು ಆಳವಾಗಿ ಅಧ್ಯಯನ ಮಾಡಬೇಕು. ಇದೆಲ್ಲ ಏನಂದ್ರೆ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು, ಅಕಾಡೆಮಿಕ್ಸ್ಗೆ ಸಂಬಂಧಪಟ್ಟಿದ್ದು. ಕೇವಲ ಅಧ್ಯಯನಕ್ಕೆ ಇಟ್ಕೊಂಡು ನಾವು ಏನು ಮಾಡ್ತಿದ್ದೀವೋ ಅದು ಸಾಮಾನ್ಯ ಜನರಿಗೆ ತಲುಪಬೇಕು ಅನ್ನೋದು. ಇಲ್ಲದೆ ಹೋದರೆ ಒಂದು ವರ್ಗದ ಜನಕ್ಕೋಸ್ಕರನೇ ನಾವು ನಮ್ಮ ಕಲೆಯನ್ನು ಸೀಮಿತವಾಗಿ ಇಟ್ಬಿಟ್ಟು ನಮ್ಗೆ ಏನು ಶಕ್ತಿ ನಮ್ಮ ಗುರುಗಳು ಕೊಟ್ಟಿದ್ರೋ ಅದನ್ನು ಸೀಮಿತವಾಗಿ ಇಟ್ಬಿಡ್ತೇವೆ. ಎಲ್ರಿಗೂ ಅರ್ಥ ಆಗೋ ಥರ ನೋಡಿ, ಒಂದು ಸಂಗೀತವನ್ನು ನಾವು ಬಹಳ ಸೀರಿಯಸ್ ಆಗಿ ತಗೊಳ್ಳಿ, ತಮಾಷೆಯಾಗಿ ಮಾಡಿಕೊಂಡಾಗ ಸ ರೀ ಗ ಮ ಪ ಗ ನಿ ಸ ಸ ನಿ ದ ಪ ಮ ಗ ರಿ ಸ ಸ್ವರವಾಯಿತು. ಗ ಮ ಪ ರಿ ಗ ಮ ಅಂತ ಯೋಚಿಸ್ತಿದ್ದಾರ, ನಿ ಸ ಗಮನಿಸಬೇಕು ಸದಾ, ಮಾನಿನಿಯರ ಗಮನಿಸಬೇಕು ಸದಾ, ಮಾನಿನಿಯರ ಅಪಾದ ಮಸ್ತಕ ಪಸರಿಸಿದ ಅಂತವ ಗಮನಿಸಬೇಕು ಸದಾ. ಗಮ ಗಮ ಪರಿಮಳದ ಮಲ್ಲಿಗೆ ಮಾಲೆ, ಮಾಸದ ಹೊಳಪು ಕಂಗಳಲೆ, ಪರಿ ಪರಿ ಬಣ್ಣದ ಕಿವಿಯೋಲೆ, ಪರಿ ಪರಿ ಬಣ್ಣದ ಕಿವಿಯೋಲೆ, ಕೋಗಿಲೆ ಮಾಧುರಿ ದನಿಯಲೆ, ಮಧುರಾಧರದಂದ ಮಧುಪ ಸಮಾಗತ, ಸರಗಿನಾದದ ಕರಿಮ ಸನಿಹದಲ್ಲಿ ಕ್ಷಿಸ, ಸರಿ ಸಮಯವ ನೋಡಿ ನಿಧಾನಿಸಿ, ನಾಚಿಕೆ ಸರಿಸಿ ನೀರೆಯರ ಮಂದ ಗಮನೆಯರ ಸಮಾಧಾನದಿ ಗಮನಿಸಬೇಕು ಸದಾ. ನಾವು ಸಂಗೀತವನ್ನು ಸೀರಿಯಸ್ ಆಗಿ ನಾನು ಅಧ್ಯಯನ ಮಾಡ್ಕೊಂಡಿದ್ದರೆ ಈ ಒಂದು ಅಂಶನೇ ಕಳ್ಕೋಗುತ್ತೆ. ಮಸಾಲೆ ದೋಸೆ ಮಸ ದಸ ಸ್ವರಾಕ್ಷರ ಅಂದ್ರೆ ಇಲ್ಲಿ ಅಷ್ಟು ಇಂಟೆನ್ಸ್ ಆಗಿ ಅದರ ಸ್ವರಾಕ್ಷರ ಇಲ್ಲದೆ ಹೋದ್ರು ಸೂಚಕವಾಗಿ ಮಸಾಲೆ ದೋಸೆ, ಸಾಗು ಮಸಾಲೆ ದೋಸೆ, ಘಮ ಘಮಿಸುತ್ತಿರುವುದು ಸದಾ ನೀ ಸವಿವ ಸೊಗಸಿನ ಮನೆಯ ಮಸಾಲೆ ದೋಸೆ, ಪಲ್ಯದೊಡನೆ ಗರಿ ಗರಿ ದೋಸೆ, ಪದರ ದಿಕ್ಕಿ ತಟ್ಟೆಯೊಳಿಡಲು ಸರಿಯಾದರೆ ಅದ ಸರಸ ರುಚಿಕರ, ಸ್ವರ್ಗಕ್ಕೆ ಗಾವುದ ಮುಂದೆ, ಸ್ವರ್ಗಕ್ಕೆ ಗಾವುದ ಮುಂದೆ, ಮಸಾಲೆ ದೋಸೆ ಗಮ ಗಮಿಸುತ್ತಿರುವುದು ಸದಾ ನೀ ಸರಿವ ಸೊಗಸಿನ ಮನೆಯ ಮಸಾಲೆ ದೋಸೆ. ಪುಡಿ ಸಂಗೀತ ಪಾನಿಪುರಿ, ಬಾಯಲ್ಲಿ ನೀರೂರುವ ರಸಪೂರಿ, ನೀರಿನ ರುಚಿಯೋ ಪೂರಿಯ ರುಚಿಯೋ ಮಾಡುವವನ ಕೈ ರುಚಿಯೋ, ಪಾನಿಪುರಿ ಮಸಾಲೆ ಪೂರಿ, ಭೇಲ್ ಪೂರಿ, ಸೇವ ಪೂರಿ, ಟಿಕ್ಕಿ ಪೂರಿ, ಸವಿರಸದ ರುಚಿಯೋ ಪುದೀನ ಚಟ್ನಿಯೋ, ಸವಿರಸದ ರುಚಿಯೋ ಪುದೀನ ಚಟ್ನಿಯೋ, ಸರಸ ರಸನಿಗೆ ಹರುಷ ಮನಸ್ಸಿಗೆ ಪಾರ
ಆತ್ಮಕ್ಕೆ ಪಾನಿಪೂರಿ. ಸಂಗೀತವನ್ನ ನಾನು ಹೇಳಬೇಕಾದ ಮಾಡ್ಬೋದು. ಸದಾ ಶಿವನೇ ಎನ್ನ ಸದಾ ಪೊರೆಯೋ ಅಂತ ಹೇಳಿದ್ರೆ ಅದು ಭಕ್ತಿಯೂ ಆಗುತ್ತೆ. ಮರೆಯದಿರಿ ಗುರುವಚನಗಳನ್ನು, ಮರೆಯದಿರಿ ಗುರುಚರಣಗಳನ್ನು, ತೊರೆಯದಿರಿ ಮರೆಯದಿರಿ ತೊರೆಯದಿರಿ. ಗುರುನಾಮ ಸ್ಮರಣೆಯ ಮಾಡುತ್ತಿರಿ, ಗುರುವನೇ ಮನದೊಳು ಧ್ಯಾನಿಸಿರಿ. ಗರುವಾದಿ ದುರ್ಗುಣ ತ್ಯಜಿಸಿರಿ, ಗುರು ಕರುಣಿಪನಾಗ ನಿಜರಿಸಿರಿ. ಗುರುವಿನ ಹಿರಿಮೆಯ ಅಳೆಯದಿರಿ, ಗುರು ಸಮನಾನೆಂದು ತಿಳಿಯದಿರಿ. ಗುರು ನಿಂದೆಯ ನಿಂದು ಸಹಿಸದಿರಿ, ಗುರುವೇ ಪರಮನೆಂದು ಅರಿಯುತ್ತಿರಿ. ಗುರುವೇ ಪರಮನೆಂದು ಅರಿಯುತ್ತಿರಿ. ಮರೆಯದಿರಿ ತೊರೆಯದಿರಿ. ಇದು ಮಾಡಬಹುದು. ಕಾಣಿಕೆ ಇರಬೇಕು ಎಲ್ಲದರಲ್ಲೂ. ಯಾವುದನ್ನು ಬೇಕಾದ್ರೂ ಕಾಣ್ತೀವಿ ಅನ್ನೋ ಕಾಣಿಕೆ ಇದ್ದಾಗ ಅದಕ್ಕೆ ಮಾಘ ಮಾಸದ ಚಳಿ ಸೇರಿಸೆ, ಮಾಘ ಮಾಸದ ಚಳಿ ಸೇರಿಸೆ, ಗರಿ ಗರಿ ಬೋಂಡ ಮಸಾಲ ಟೀ ಜೊತೆ. ಆ ಕಡೆಯಿಂದ ಹಿಂದೆ ಒಳಗಿನ ಮಸಾಲೆ ದೋಸೆ, ಈ ಕಡೆ ಮೋಹನ್ ಬಂದು ಅದನ್ನು ಪ್ಯಾಕೋ ವಾಣಿಜ್ಯ ದೈವಕ್ಕೆ ಬಂದಾಗ ಅಲ್ಲಿ ಮತ್ತು ಬೃಂದಾವನಿಗೆ ಹೋಗಿ ಬಿಜಾಪುರಕ್ಕೆ ಹೋಗಿ ಶೆಣ್ಣೂರು ಹೋಗ್ತಿದ್ದಾರೆ. ಈಗ ನೋಡಿ ಸಂಗೀತಗಾರರಿಗೆ ಇದೊಂಥರ ಮ್ಯಾಜಿಕ್ ಶೋನೇ ಇದು. ಅಬ್ಸಲ್ಯೂಟ್ಲಿ ಇವ್ರು ಅರ್ಥ ಆಗೋರಿಗೆ ಅರ್ಥ ಆಗೋರಿಗೆ ಏನು ನಡೀತಾ ಇತ್ತು ಅಂತ ಇಲ್ಲೇ ಇದು ಒಂಥರ ಮಜಾ ಇರುತ್ತೆ. ದಟ್ಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಇನ್ನೊಂದು ಮಿಮಿಕ್ರಿ ತುಂಬ ಚೆನ್ನಾಗಿ ಮಾಡ್ತೀನಿ. ಒಂದು ನನ್ನ ಪರ್ಸನಲ್ ಫೇವ್ರೇಟ್ ಇದೆ. ಸಾಧಾರಣವಾಗಿ ಒಂದು ಭರತನಾಟ್ಯ ಮತ್ತು ಕಥಕ್ ಜುಗಲ್ಬಂದಿ ನಡೀತಾ ಇದ್ದಾಗ ಭರತನಾಟ್ಯದ್ದು ಮುಗಿದೋಗಿರುತ್ತೆ, ಕಥಕ್ದು ನಡೀತಾ ಇರುತ್ತೆ. ಅಲ್ಲೊಬ್ರು ಸಾರಂಗಿ ವಾದಕ ಇರ್ತಾರೆ, ತಬ್ದವ್ರು ಇರ್ತಾರೆ. ನೀವು ಸುಮ್ಮನೆ ಕೂತ್ಕೊಂಡು ಅವ್ರು ನೋಡ್ತಾ ಇರ್ತೀರಿ. ನೀವು ಏನು ನೋಡ್ತೀರಿ, ಏನು ಕೇಳ್ತೀರಿ, ಅವ್ರು ಮಾಡಿ ತೋರಿಸ್ಬೋದ. ಎಲ್ಲ ನೃತ್ಯ ಸಂಗೀತದ ವಾದಕರು, ವಿಶೇಷವಾಗಿ ಕಥಕ್ ಹಾಗೂ ಹಿಂದೂಸ್ತಾನಿ ವಾದ್ಯಗಾರರನ್ನು ಕ್ಷಮಿಸಬೇಕು. ನಾವು ಹಾಸ್ಯವನ್ನು ನೋಡದೆ ಹೋದರೆ ಜೀವನದಲ್ಲಿ ರಸವಿರೋದಿಲ್ಲ ಅನ್ನೋಕ್ಕೋಸ್ಕರ ಹಾಸ್ಯವನ್ನು ಹೀಗೆ ಹೇಳಬೇಕಾಗಿದೆ. ಅಲ್ಲಿ ಆ ತಬಲಿಯ ಕೂತಿರ್ತಾರೆ, ಅವರು ಬಹಳ ಕಾರಣಾಂತರಗಳಿಂದಲೂ ಇರ್ಬೋದು ಅಥವಾ ತಮ್ಮ ನೃತ್ಯದ ಒಲವಿಂದಲೇ ಇರ್ಬೋದು, ನೃತ್ಯಗಾರರ ಜೊತೆ ನೃತ್ಯದ ಜೊತೆ ಬಹಳ ಚೆನ್ನಾಗಿ ಅವ್ರನ್ನ ತೊಡಗಿಸ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಅವರು ಆಲ್ಮೋಸ್ಟ್ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಡ್ಯಾನ್ಸ್ ಅದು ಮುಗಿಸ್ತಾ ಇರುವಾಗ ಪ್ರಪಂಚದಲ್ಲಿ ತುಂಬ ಗೌರವ ಕೊಡೋರು ಬಹಳ ಕಮ್ಮಿ. ಈ ಸ್ಟ್ಯಾಂಡ್ ನಿರ್ಜೀವವಾದ್ದು ಎಷ್ಟು ತರ ತಗ್ಗಿಸ್ತಾ ಇದ್ದಾರೆ. ಆ ಒಂದು ಇನ್ವಾಲ್ವ್ಮೆಂಟ್ ಅಲ್ಲಿ ಅವರು ಪಾಪ ಸಾರಂಗಿ ಒಂದು ಏನು ನಿರ್ಜೀವ ಮನೆ ಏನು ಪ್ರಾಬ್ಲಮ್ ಇದಕ್ಕ ಡ್ಯಾನ್ಸ್ ಮಾಡಬೇಕು. ಪಾಪ ಯಾರು ಸರ್ ನಮ್ಗೆ ನೋಡಿ ಸರ್ ಒಂದ್ಸರಿ ಈಗ ನನ್ನ ಪರ್ಸನಲ್ ಫೇವ್ರೇಟ್ ಸಿಗ್ದಾಗೆಲ್ಲ ಮಾಡಿಸ್ತೀನಿ. ಹಾಗೆ ಇನ್ನೊಂದು ಬಹಳಷ್ಟು ವರ್ಷಗಳ ಹಿಂದೆ, ಈಗ ದಕ್ಷಿಣದಿಂದ
ಸಂಗೀತಗಾರರು ಉತ್ತರಕ್ಕೆ ಹೋದರೆ ಅಲ್ಲಿ ಉತ್ತರಾದಿ ಸಂಗೀತಗಾರರು ಇರ್ತಾರಲ್ಲ ಅವರು ಸ್ವಲ್ಪ ಜೋರು, ಏನೋ ಸೌತಿಂದ ಬಂದಿದ್ದಾರೆ ಪರವಾಗಿಲ್ಲ ಅನ್ನೋ ಒಂದು ಮನೋಭಾವ ಇರುತ್ತೆ. ಆ ನಮ್ಮ ಮನೋಭಾವ ನೀವು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಥವಾ ನಿಮಗೆ ಏನಾರು ಆಗಿದೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳೋಲ್ಲ? ಆಗಿದೆ. ಯಾವುದೇ ಇದು ವಾಸ್ತವಾಂಶ ಹೇಳ್ತಾ ಇರೋದು, ಯಾವುದೇ ಗುಣಿಗೆ ದೋಷವಿಲ್ಲ, ಮನಸ್ಸಿಲ್ಲ. ಆದರೆ ಅವರಿಗೆ ಸ್ವಲ್ಪ ತಮ್ಮನ್ನು ತಾವು ಬಿಂಬಿಸ್ಕೋಬೇಕು ಅನ್ನೋ ಒಂದು ಗುಣವಿರುತ್ತೆ. ಯಾರಿಗೂ ಒಂದಿದೆ. ಯಾರು ಬಂದಿರೋ ನಿಮ್ಮ ಅನುಭವ ಹೇಳಬೇಕು, ಅದಕ್ಕೋಸ್ಕರ ಫೋನಲ್ಲಿ ಇದ್ದೀರಾ? ಪರವಾಗಿಲ್ಲ. ಅವ್ರು ಯಾರೋ ಮಲ್ಕೊಂಡಿದ್ನಂತೆ ಕ್ಲಾಸಲ್ಲಿ. ಟೀಚರ್ ಏನು ಮಲ್ಕೊಂಡಿದ್ದಾನೆ ಕೇಳ ಸರ್ ಸರ್ ಏನು ಮಾಡಿದ್ದೆ? ಏನು ಸರ್? ಓ ವಾಟ್ ಇಸ್ ದ ಮೆಜರ್ಮೆಂಟ್ ಆಫ್ ಕರೆಂಟ್? ವಾಟ್? ಅವರು ಭರತನಾಟ್ಯ ಹಾಗೂ ಕಥಕ್ನ ಜುಟ್ಟುಬಂದಿ ಇತ್ತು. ನಮ್ಮ ಮದ್ರಾಸ್ನಿಂದ ಬಂದಂಥ ಮೃದಂಗವಾದಕರು ನಾವೆಲ್ಲ ಒಂದು ಸೌಂಡ್ ಚೆಕ್ನ ಮಾಡಿಕೊಂಡು, ಸೌಂಡ್ ಚೆಕ್ ಆದಮೇಲೆ ಈ ಮನುಷ್ಯ ಬರ್ತಾರೆ, ಒಬ್ಬರು ಕಥಕ್ ವೇಷವನ್ನು ಹಾಕ್ಕೊಂಡು ಬರ್ತಾರೆ, ಒಂದು ದೊಡ್ಡ ಡಾಲರನ್ನು ಹಾಕ್ಕೊಂಡು ದೊಡ್ಡ ತಿಲಕವನ್ನು ಇಟ್ಕೊಂಡು ಒಳಗೆ ಬರ್ತಾರೆ. ಅವ್ರು ಬಂದ ತಕ್ಷಣ 15 ಜನ ಧಡ 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 ಅಂತ ಕಾಲು ಧಡ ಬಿದ್ದುಬಿಡ್ತಾರೆ. ನಾವೆಲ್ಲ ಹೀಗೆ ನೋಡ್ತಾ ಇದ್ದೀವಿ. ಅವ್ರು ಬಂದರು, ಆಫ್ಟರ್ ಸಮ್ ಸೌಂಡ್ ಶೋ ಹೋಗಿ ಮೃದಂಗಿಷ್ಟು ಸ್ವಲ್ಪ ಆ ಕಡೆ ಕೂತ್ಕೊಂಡಿದ್ರು, ಅವರು ಮುಂದೆ ಕೂತ್ಕೋಬೇಕು ಅಂತ. ಅವರು ಡ್ಯಾನ್ಸರ್ ಬಂದ್ಬಿಟ್ಟು ಇಲ್ಲ ನಮ್ಮ ಪದ್ಧತಿ ಹೀಗೆ, ನಿಮ್ಮ ಮೃದಂಗ ಆ ಕಡೆಯಲ್ಲೇ ಇರಬೇಕು, ಅವ್ರು ಲೆಫ್ಟ್ ಹ್ಯಾಂಡ್ ನೋಡಿದ್ರೆ ಆ ಕಡೆ ಕೂತ್ಕೋತಾರೆ ಅಂತೇಳಿ ಅವ್ರು ಭಾಳ ಒಂದು ಸಮಾಧಾನ ಮಾಡಿ ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ, ನಮ್ಮದೇ ಕೂತ್ಕೋಬೇಕು ಅಂತ ಕೂತ್ಕೊಂಡ್ರು. ಆಮೇಲೆ ಸ್ವಲ್ಪ ಶಾಂಪ್ರೇಟ್ ಹೋಗೋದು ಚಾಲು ಕೊಡ್ಬೋದು, ಅವ್ನು ಮೈಕ್ ನೋಡಿ ಚಾಲು ಕೊಡ್ಬೋದು. ನಾನು ಸರ್ ಸ್ವಲ್ಪ ಶಾರ್ಟ್ ಬಿಡಿಸಿ ಸ್ವಲ್ಪ ಇಲ್ಲ ಅವ್ನಿಗೆ ಏನಾಯ್ತು, ಅವನಿಗೊಂದು ಕಮ್ಯುನಿಕೇಶನ್ ಹೆಂಗಿತ್ತು ಅಂದರೆ ಅವ್ನಿಗೇನೋ ಸುಮ್ಮನೆ ಹಿಂಗೆ ಸರ್ ಬೇಕು ಸರ್ ನಮ್ಗೇನು ಬೇಕು ಸರ್ ಯಾವ ನುಡ್ಸಕ್ಕೆ ಶುರು ಮಾಡೋದು. ಮೃದಂಗದವರು ಶ್ರುತಿ ಮಾಡಕ್ಕೆ ಹಿಂಗೆ ಇಟ್ಕೊಂಡ್ರೆ ಯಾಕೆಂದ್ರೆ ಇವ್ರು ಕಾಣಲ್ಲ ಅಂತ. ಈ ಥರ ವ್ಯಕ್ತಿಗಳನ್ನು ನೋಡಿದ್ದೀವಿ. ಅದಷ್ಟೇ ಒಂದು ಮಹಾಪರ್ವತ, ಸಾಧನೆಯ ಪರ್ವತ, ಒಂದು ನಮ್ರತೆಯ ಬೆಟ್ಟದಲ್ಲಿ ಹುಲ್ಲಾಗಿದ್ದಂಥ ಉಸ್ತಾದ್ ಜಕೀರ್ ಹುಸೈನ್ ಕಂಡಿದ್ದೀವಿ. ಅವರು ನಾವೊಂದು ಮಿಲೇನಿಯಂ ಪಾರ್ಕ್ನಲ್ಲಿ ಚಿಕಾಗೋನಲ್ಲಿ ಒಂದು ಸೌಂಡ್ ಚೆಕ್ ಮಾಡ್ತಾ ಇದ್ವಿ ನಾವು. ನಮ್ದು ಆದಮೇಲೆ ಅವರ ಕಚೇರಿ ಇತ್ತು, ಯಾಕಂದರೆ ಅವ್ರ ಕಚೇರಿ ಅಂದರೆ ಇನ್ಯಾವುದು ಗಿಟ್ಟಲ್ಲ ಅನ್ಕೋಷ್ಟು. ಸೊ ನಾವು ಮಧ್ಯಾಹ್ನ ಸೌಂಡ್ ಚೆಕ್ ಮಾಡ್ಕೋತಾ ಇದ್ದು. ತಂಬೂರ ಫಸ್ಟ್ ನಾವು ಎಲ್ಲ ಸ್ಪೀಕರ್ಗಳು ಇಟ್ಕೊಂಡು ಆಮೇಲೆ ಮಾಡ್ಕೋತಾಯಿದ್ದು. ಅವ್ರಿಗೆ ಹೇಳ್ತಾ ಇದ್ದೀವಿ ಇನ್ಸ್ಟ್ರಕ್ಷನ್. ಸಡನ್ನಾಗಿ ಹಿಂದಿಂದ ಒಂದು ವಾಯ್ಸು, ತಂಬೂರ ಯು ಕೀಪ್ ಇಟ್ ಎ ಬಿಟ್ ಆನ್ ದಿಸ್ ಮೋರ್ ಅಂತಂದು. ಯಾರು ಇವ್ರು ನಿಂತ್ಕೊಂಡು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಜಕೀರ್ ಹುಸೈನ್ ಸರ್ ಬಂದ್ಬಿಟ್ಟು ನಮಗೆ ಸೌಂಡ್ ಚೆಕ್ಕಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಮಾಡಿದ ಬ್ಯಾಲೆನ್ಸಿಂಗ್ ಅವತ್ತು. ಆಮೇಲೆ ಮಳೆ ಬರುತ್ತೆ ಅಂತ ಗೊತ್ತಾಯಿತು ಆ ಪಾರ್ಕ್ನಲ್ಲಿ, ಮಿಲೇನಿಯಂ ಪಾರ್ಕ್ನಲ್ಲಿ. ಸರಿ ಕಾರ್ಯಕ್ರಮನ ಅದ್ರ ಬದಲು ಮಾಡ್ಕೊಂಡ್ಬಿಡೋಣ, ಜಕೀರ್ ಹುಸೈನ್ ಕಾರ್ಯಕ್ರಮ ಇಲ್ಲೋದ್ರೆ ಕಷ್ಟವಾಗುತ್ತೆ, ಜನಗಳೆಲ್ಲ ಬಂದಿರೋದೇ ಅದಕ್ಕೆ, ಮೊದಲು ಅವ್ರ ಕಾರ್ಯಕ್ರಮ ಮಾಡಿಬಿಡೋಣ ಅಂತಂದ್ರು. ಆಯಿತು ಅಂತಂದು ಅವ್ರ ಕಾರ್ಯಕ್ರಮ ಆಯಿತು. ಮಳೆ ಪುಣ್ಯಕ್ಕೆ ಅವತ್ತು ನಮ್ಮ ಕಾರ್ಯಕ್ರಮ ಆದ್ಮೇಲೆ ಬಂತು. ಅದಾದಮೇಲೆ ನಮ್ಮ ಕಾರ್ಯಕ್ರಮ, ಅವ್ರ ಕಾರ್ಯಕ್ರಮ ಮುಗಿದ್ಮೇಲೆ ನಾವು ಹೋಗ್ತಾ ಇದ್ವು. ಹೋಗುವಾಗ ಅವರು ಅವತ್ತಿನ ದಿವಸ ಸ್ಟೋರಿ ಟೆಲಿಂಗ್ ಒಂದು ಮಾಡ್ತಾರೆ. ಆ ಒಂದು ತಬಲಾದಲ್ಲಿ ಅನೇಕ ಶಬ್ದಗಳನ್ನು ಮಾಡಿಕೊಂಡು ಅದರ ಒಂದು ಬೇರೆ ಬೇರೆ ಆಯಾಮಗಳನ್ನು ಉಪಯೋಗಿಸ್ಕೊಂಡು ಒಂದು ಕಥೆಯನ್ನೇ ಹೇಳ್ತಾರೆ. ಅದನ್ನು ಹೇಳ್ಕೊಂಡು ನುಡಿಸ್ಕೊತಾರೆ. ಅದನ್ನೆಲ್ಲ ಮಾಡಿದ್ರು. ಆಮೇಲೆ ಒಂದಷ್ಟು ಕೂಡ ಚೀಸನ್ನು ನುಡಿಸಿದ್ರು. ಆಮೇಲೆ ಖಾಯಗಳು ನುಡಿಸ್ಮೇಲೆ ಆಮೇಲೆ ಬಂದರು. ಕಚೇರಿ ಆದಮೇಲೆ ಹಿಂಗೆ ಬರ್ತಾ ಇದ್ರು. ನಾವು ಹೋಗ್ತಾ ಇದ್ವು ವೇದಿಕೆಗೆ. ನಮಸ್ಕಾರ ಬಿಟ್ಟು ಸಚ್ ಎ ಗ್ರೇಟ್ ಡಿವೈನ್ ಮ್ಯೂಸಿಕ್. No, you are all musicians. This is not music for you. ನಾವು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಇದೆಲ್ಲ ಸಾಮಾನ್ಯ ಜನರಿಗೋಸ್ಕರ ಅನಿಸಿದ ಅಷ್ಟೇ. ನೀವು ಇದನ್ನೆಲ್ಲ ಸಂಗೀತ ಅನ್ಬಾರ್ದು, ಇವಾಗ ನಮ್ಮ ಯೋಗ್ಯತೆ ಇದು ಬಹಳ ವಿಶೇಷ. ಅದು ಯಾಕೆಂದರೆ ಜಾಕಿರ್ ಹುಸೇನ್ ಅಂತವರು
ಅವರು ವೇದಿಕೆಯಲ್ಲಿ ಯಾವ ವೇದಿಕೆ ಯಾವ ರೀತಿ ಆಡಿಯನ್ಸ್ ಇರುತ್ತೆ. ಇವಾಗ ಕೆಲವು ಸರಿ ಎಲ್ಲ ಕಾಲೇಜ್ ಹುಡುಗರು ಇರ್ತಾರೆ, ಅವ್ರಿಗೆ ಆಸೆ ಹಾಕಿರೋ ಸೇವೆ ಒಂದು ಬ್ರ್ಯಾಂಡ್. ಸೊ ಅವ್ರು ಏನು ನುಡಿಸ್ತಾರೆ ಅನ್ನೋದಕ್ಕಿಂತ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತ ಹೇಳ್ಕೊಳ್ಳೋರು ಹೆಚ್ಚಿರ್ತಾರೆ. ಅವಾಗ ಒಂದು ಸಭೆಯಲ್ಲಿ ಏನು ನುಡಿಸ್ತಾರೋ, ಅವರು ಬೇರೆ ಸಾಮಾನ್ಯ ಜನರಿಂದ ಏನು ನುಡಿಸ್ತಾರೋ ಬಹಳ ವಿಭಿನ್ನ. ಅದೇ ವಿಷಯ ನುಡಿಸೋದನ್ನು ಪ್ರೆಸೆಂಟೇಷನ್ ಟೆಕ್ನಿಕ್, ಅದೇ ಅವ್ರು ಹೇಳಿದಂಗೆ ಸ್ಟೋರಿ ಟೆಲಿಂಗ್. ಒಬ್ಬ ಬಂದ, ಅವನು ಫುಟ್ಬಾಲ್ ಆಡ್ಕೊಂಡು ಬರ್ತಾ ಇದ್ದ, ಅವ್ನು ಬಾಲ್ ಹೊಡಿತಾ ಇದ್ದ, ಹೀಗೆ ಅದೇ ತೂಕ ನುಡಿಸಿರ್ತಾರೆ. ಆದರೆ ಸಭೆ ಬಂದಾಗ ಬಹಳ ಗಂಭೀರವಾಗಿ ಅದು ಹೇಗೆ ನೋಡಿಸ್ಬೇಕು, ಇಲ್ಲಿ ಕೇಳೋರು ತಬಲ ಗೊತ್ತಿರೋವಂಥವ್ರು, ಲಯ ವಾದ್ಯ ಗೊತ್ತಿರೋವಂಥವ್ರು ಕೇಳಿದ್ರೆ ಅದು ಅವರ ಗ್ರೇಟ್ನೆಸ್. ಇದು ನಮ್ಮ ಉತ್ತರ ಭಾರತೀಯ ಸಂಗೀತ. ಮತ್ತು ನಿಮಗೆ ಅವರು ನೀವು ಅಕಸ್ಮಾತ್ ನುಡ್ಸೋಕೆ ಪ್ರಾರಂಭ ಮಾಡ್ಬೇಕಾದ್ರೆ ಹೇಗೆ ಒಂದು ಇದೇ ಒಂದು ಕಾರ್ಯಕ್ರಮದಲ್ಲಿ ಆದಂಥ ಘಟನೆ ಅದು. ಅದಾಯ್ತಾ, ಇದೆಲ್ಲ ಆಯಿತು, ಅವ್ರ ಸೌಂಡ್ ಚೆಕ್ ಎಲ್ಲ ಆಯಿತು. ಅಪ್ಪರು ಆಗಬೇಕು, ಅಪ್ಪರು ಮಾಡಬೇಕು. क्या बात है, वाह वाह क्या बात, ನುಡಿಸ್ತಾ ಇದ್ರು. ಹಾಂ ಓಕೆ ನೋಡಿ. क्या बात है, क्या बात है. ನಾನು ಸೌಂಡ್ ಚೆಕ್ ಮಾಡಬೇಕು. ಮನುಷ್ಯನ ಸದ್ದೇ ಇಲ್ಲ. ಒಂದೇ ಸ್ವರ ಅವರ ಅವರ ಸಾಧನೆ ಅಷ್ಟು ಆಳವಾಗಿದೆ ಅನ್ಕೊಡೋನು ಅಥವಾ ಏನಿಲ್ಲ ನಾವು ನುಡಿಸಿದ್ದೆಲ್ಲ ವೇಸ್ಟ್ ಅನ್ಕೊಡೋನು. ಆಮೇಲೆ ಆ ಮನುಷ್ಯ ಯಾವ ಬಹು ಆ ಬರೋ ಡರೋ ಮಾಡ ಬಜಾವ್ ಸಾಮಾನ್ಯ ಅವ್ರಿಗಿರ್ತಕ್ಕಂಥ ಮನೋಭಾವ ಏನು ಅಂತಂದ್ರೆ ಅವ್ರ ಜೊತೆ ಇರೋರನ್ನ ಮೊದಲು ಕುಗ್ಗಿಸ್ಬಿಡ್ಬೇಕು. ಕೆಲವು ದಾಖಲೆ ಇರುತ್ತೆ, ಬಂದ ತಕ್ಷಣನೇ ಏನಪ್ಪ ಆರಾಮ ಇವ್ರ ಕಡೆ ನೋಡೋದಿಲ್ಲ. ಇವ್ರೇನೋ ಬರ್ತಾರೆ, ದೊಡ್ಡವ್ರು ಬಂದಿದ್ದಾರೆ, ಇವ್ರನ್ನೇನೋ ಗಮನಿಸೋದೇ ಇಲ್ಲ. ಇದೆಲ್ಲ ಬೇಕಂತ ಕೆಲವು ಕಡೆ ಆಗುತ್ತೆ. ಬಟ್ ಆದರೆ ಇದನ್ನ ವಿನೋದವಾಗಿ ನೋಡೋದಾಗ ಚೆನ್ನಾಗಿರುತ್ತೆ ಅಷ್ಟೇ. ತುಂಬ ಸೀರಿಯಸ್ ಆಗಿ ತಗೊಂಡು ಮನೆಗೆ ನೇಣಕೊಂಡ್ಬಿಡ್ತೀನಿ, ಬೇಜಾರು ಮಾಡ್ಕೊಂಡು ಇದೆಲ್ಲ ದಾಟ್ಕೊಂಡೇ ಬಂದು ನಾವು ನೋಡೋಂಥದ್ದು ಸಾಕಷ್ಟು ಎಕ್ಸ್ಪೀರಿಯನ್ಸ್ಗಳಾಗಿರುತ್ತೆ. ಅದೆಲ್ಲ ಮನೆಗೆ ಬಂದು ನಡ್ಕೊಂಡಿರ್ಬೇಕು, ಇದ್ರ ನಿದ್ದೆ ಬರಲ್ಲ. ಸೊ ಅದೆಲ್ಲ ದಾಟ್ಕೊಂಡು ಬಂದಾಗಲೇ ನಾವು ಒಂದು ನಾಟಕ ಕೂಡ ಮಾಡ್ತೀವಿ. ಪುಸ್ತಕ ಬ್ರಹ್ಮ ಅವರು ಅವರ ಸಂಸ್ಥೆಗೆ ನಿರಂತರ ಎಲ್ಲ ಈ ನೃತ್ಯಕ್ಕೆ ನುಡಿಸುವಂಥ ವಾದ್ಯಗಾರ ಇಟ್ಕೊಂಡು ಒಂದು ನಾಟಕ ಮಾಡೋದು. ಎಲ್ಲ ವಾದ್ಯಗಾರರು ಹಾಡೋರು ಅಂದರೆ ಎಲ್ಲ ಮ್ಯೂಸಿಷಿಯನ್ಸ್, ಡಾನ್ಸ್ ಮ್ಯೂಸಿಷಿಯನ್ಸ್ ಬಹಳ ಚೆನ್ನಾಗಿತ್ತು. ಏನು ಹೆಸರು? ಸುಬ್ರಹ್ಮಣ್ಯ. ಹೌದು, ಅದರಲ್ಲಿ ಚೀಫ್ ಮಿನಿಸ್ಟರ್ ರೋಲ್ ಮಾಡಿದ್ರು. ಅದ್ಭುತವಾಗಿತ್ತು. ಅದ್ರದ್ದೊಂದು ಸ್ಪೀಚ್ ನೆನಪಿದೆ ನಿಮಗೆ? ನಾನು ಕೇಳಿಸುತ್ತಾ? ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ವಿರೋಧ ಪಕ್ಷದವರು ನನ್ನ ಕಂಡ್ರೆ ಗಡ 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 ನಡೀತಾರೆ. ಯಾಕಂದ್ರೆ ಭಯ, ನಮ್ಮನ್ ಕಂಡ್ರೆ ಭಯ. ನನ್ನ ಅಸಿಸ್ಟೆಂಟ್ ಮೊದಲು ಜ್ಯೋತಿ ಬಡಿಸ್ಬೇಕು ಸರ್. ಜ್ಯೋತಿ ಬಡಿಸ್ ಜ್ಯೋತಿ ಇದರೆಲ್ಲ ತಮಾಷೆ ಇರ್ತಕ್ಕಂಥದ್ದು. ಅದ್ಭುತವಾದ ನಾಟಕ. ಅಂದರೆ ನಾಟಕ, ಅದರ ಕಂಟೆಂಟು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಜೊತೆಗಿದ್ದು ಬಹಳ ಒಂದು ಅಷ್ಟು ಜನರು ಸಮಯ ಮಾಡಿಕೊಂಡು ರಿಹರ್ಸಲ್ ಮಾಡಿಕೊಂಡು ಇಲ್ಲೇ ಮಾಡ್ತಾ ಇದ್ದ. ಹಾಗೆ ಒಂದೊಂದು ಡೈಲಾಗು ನಗೋದಕ್ಕೆ ನಾವು ಅಷ್ಟು ಜನನು. ಸಂಗೀತ್ ಥಾಮಸ್ ಅಂತ ಒಬ್ಬರು ಕೀಬೋರ್ಡ್ ವಾದಕರಿದ್ದಾರೆ, ಅವರು ಮಲಯಾಳಿ. ಅವ್ರಿಗೆ ಒಂದು ಹಿಂಗೆ ಕನ್ನಡ ಸ್ಪೀಚ್ ಕೊಟ್ಟಿದ್ದಾರೆ. ಅದೇನಂದರೆ ಒಂದು ರೋಡ್ ಒಂದು ಇನಾಗ್ರೇಷನ್ ಆಗಬೇಕು, ಅದರ ಸ್ಪೀಚ್ ಅವರು
ಅದೇನು ಅವ್ರ ಕೈಲಿ ಹೇಳ್ಬೋದು. ಕುವೆಂಪುರವರು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಅದು. ಎನಿವೆ ಅದು ಸೊ ಅದು ನಮ್ಮಲ್ಲಿ ಮಹೇಶ್ ಒಂದು ರೀತಿಯಲ್ಲಿ ಒಂದು ಪರಿಪೂರ್ಣ ಕಲಾವಿದ ನಮ್ಮ ಇದರಲ್ಲಿರುವಂಥ ನಮ್ಮ ಜನ್ರೇಷನಲ್ಲಿ. ಆ್ಯಂಡ್ ಬಹಳ ಸಂತೋಷ ಆಯಿತು ಇವತ್ತು ಒಂದು ಮುಕ್ತವಾಗಿ ತಮಾಷೆಯಲ್ಲೇ ಬಹಳ ಪ್ರಬುದ್ಧ ಅಂತ ಸಂಕೀರ್ಣವಾದ ವಿಷಯಗಳೆಲ್ಲ ಹೇಳಿದ್ವಿ. ನಮ್ಮನ್ನ ಒಂದು ರೀತಿಯಲ್ಲಿ ಮನರಂಜನೆ ಅಂತ ಹೇಳಿಕ್ಕಾಗಲ್ಲ. ಇದು ಆ್ಯಕ್ಚುಲಿ ಒಳ್ಳೆ ನಮ್ಮ ರಿಯಲೈಸೇಷನ್ನೇ. ನಮ್ಮ ಒಳಗಿನ ಗುಟ್ಟುಗಳು ಕೆಲವು ಎಷ್ಟೆಲ್ಲ ಗೊತ್ತಿರಲ್ಲ, ಅದೆಲ್ಲ ನೀವು ತೋರಿಸ್ಕೊಡ್ರಿ. ಮಹೇಶ್ ಅವ್ರಿಗೆ ಯಾರಾದರೂ ಏನಾದರೂ ಪ್ರಶ್ನೆ ಕೇಳೋದಿದ್ರೆ ದಯವಿಟ್ಟು ಕೇಳ್ಬೋದು. ಸಂಗೀತದ ಸ್ಟೂಡೆಂಟ್ಸ್ ಇದ್ದಾರೆ, ಡ್ಯಾನ್ಸ್ ಅವರು ಇದ್ದಾರೆ. ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಹೇಗಿರಬೇಕು? ಪ್ರಾಕ್ಟೀಸ್ ಮಾಡಬೇಕು ಹೇಗೆ ಅಂತೇನಿಲ್ಲ. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಹೇಗೆ ತಾನೇ ಆಗೋಗ್ಬಿಡುತ್ತೆ. ಗೊತ್ತು ನಿಮಗೆ ಯಾವ ದೃಷ್ಟಿಯಿಂದ ಕೇಳಿದಿರೋ ಗೊತ್ತಾಯ್ತು. ನಾವು ಪ್ರಾಕ್ಟೀಸ್ ಹೀಗೆ ಮಾಡಬೇಕು ಅಂದ್ಕೊಳ್ಳೋದಕ್ಕಿಂತ ಮಾಡಬೇಕು ಅಷ್ಟೇ. ಪ್ರಾಕ್ಟೀಸನ್ನು, ಅಭ್ಯಾಸವನ್ನು ಗುರುಗಳು ಏನು ಹೇಳ್ಕೊಡ್ತಿದ್ದಾರೋ ಅದು ಮಾಡಿದ್ರೆ ತಾನೇ ಅದು ಆ ಒಂದು ಹಾಡಾಗಲಿ, ಕೃತಿಯಾಗಲಿ, ಕೀರ್ತನೆಯ ವರ್ಣವೋ, ಜತಿಸ್ವರವೋ, ಅಗರಿಪೋ ಏನೂ ಆಗಲಿ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಅದು ಜೀರ್ಣವಾಗ್ಬಿಡ್ಬೇಕು. ಆಗ ತಾನೇ ಪಸರಿಸುತ್ತೆ. ಹಾಗೆ ನಾವು ಅಭ್ಯಾಸ ಮಾಡಬೇಕು. ಹೀಗೆ ಮಾಡಬೇಕು ಅಂತಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅಷ್ಟೇ. ನಾನು ಇವತ್ತು ಮಧ್ಯಾಹ್ನ ನಮ್ಮ ವರ್ಕ್ಶಾಪಲ್ಲಿ ಹೇಳ್ತಾ ಇದ್ದೆ, ನಮ್ಮಲ್ಲಿ ದೊಡ್ಡ ದೊಡ್ಡ ಕಲಾವಿದರನ್ನ ಲೆಕ್ಕ ತಗೊಂಡ್ರು ಕೂಡ ಇವಾಗ ಬಹಳಷ್ಟು ಭೀಮಸೇನ್ ಜೋಶಿ ಇರ್ಬೋದು, ಕಡೆ ರವಿಕಿರಣ್ ಅವರು ಇರ್ಬೋದು, ಶ್ರೀನಿವಾಸ್ ಅವರು ಇರ್ಬೋದು, ಯಾರೇ ಇರಲಿ, ಅವರ ಜೀವಮಾನದಲ್ಲಿ ಅವರು ಕಲಿತಂತಹ ಅಭ್ಯಾಸ ಮಾಡಿದಂಥ ಸಂಗೀತದಲ್ಲಿ 30%ಗಿಂತ ಕಡಿಮೆ ವೇದಿಕೆ ಮೇಲೆ ನುಡಿಸಿದರು. ಉಳಿದ 70-75% ಫೌಂಡೇಶನ್, ಆ ಪ್ರಾಕ್ಟೀಸು. ನಾವು ಪ್ರಾಕ್ಟೀಸ್ ಮಾಡಿದ ಎಲ್ಲವೂ ನಮಗೆ ವೇದಿಕೆ ಮೇಲೆ ನುಡಿಸ್ಲಿಕ್ಕೆ ಸಿಗುತ್ತೆ ಅಂತಿಲ್ಲ. ಅಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಈ 25% ನುಡಿಸ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದನ್ನು 100% ರೀತಿಯಲ್ಲಿ ಆ ಒಂದು ಸಿನ್ಸಿಯರಿಟಿ ಸ್ವಲ್ಪ ಅನುಕೂಲ ಆಗುತ್ತೆ. ಮಸ್ತಕದಿ ದೊರೆದರೆವು ಮಸ್ತಕದಿ ತಳೆದ ಮಣಿ, ಮಸ್ತಕದಿ ದೊರೆದರೆವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ನಾವು ಅಧ್ಯಯನವನ್ನು ಮಾಡಬೇಕು, ಆದರೆ ಪುಸ್ತಕದಿಂದ ತಿಳಿದದ್ದು ಅಲಂಕಾರಕ್ಕೆ. ಅಂದರೆ ನಾಲೆಡ್ಜ್ ಆ್ಯಂಡ್ ವಿಸ್ಡಮ್ ಇವುಗಳ ವ್ಯತ್ಯಾಸ ಅಷ್ಟೇ. ಮೇಲೆ ತಿಳುವಳಿಕೆ ಹಾಗೂ ಜ್ಞಾನ. ತಿಳುವಳಿಕೆ ಅನ್ನೋದು ಬರುತ್ತಲ್ಲ, ನಾವು ಏನು ತಿಳ್ಕೊತೀವಿ ಪುಸ್ತಕವನ್ನು ಓದಿ, ಅದು ಒಂದು ಆಭರಣ ಇದ್ದಂಗೆ ನಮಗೆ. ಆದರೆ ಮಸ್ತಕದಿ ದೊರೆತರೆವು ತರುತಳೆದ ಪುಷ್ಪ, ಹೇಗೆ ಒಂದು ಗಿಡದಲ್ಲಿ ತಾನೇ ಹೂವು ಬಿಡುತ್ತಲ್ಲ, ಆ ಒಂದು ಪ್ರಕ್ರಿಯೆ ಹೇಗಾಗುತ್ತೋ ಅದೇ ಥರ ನ್ಯಾಚುರಲ್ ಆಗಿ ಬರ್ತಕ್ಕಂಥದ್ದು, ಸಹಜವಾಗಿ ಬರ್ತಕ್ಕಂಥದ್ದು, ಅದು ಮಸ್ತಕದಿ ದೊರೆತರೆವು ತರುತಳೆದ ಪುಷ್ಪ. ಆದ್ದರಿಂದ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣದಿಂದ, ಅದರ ಅಂತರೀಕ್ಷಣೆಯಿಂದ ಮಾಡಬೇಕು, ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅಂತ ಒಂದು ಹೇಳ್ಕೊಟ್ಟಿರೋದನ್ನು ನಾನು ದಿನಾ ನೆನೆಸ್ಕೋತೀನಿ. ಹಾಗಂತ ನಾನು ಓದೋರ್ನೆಲ್ಲ ವೇಸ್ಟ್ ಅಂತ ಹೇಳ್ತಾ ಇಲ್ಲ. ಧನ್ಯವಾದಗಳು ಮಹೇಶ್ ಅವರು. ಇವತ್ತು ಸಮಯ ಮಾಡಿಕೊಂಡು ನಮ್ಮ ಇಷ್ಟ ಆಯ್ತಲ್ವಾ? ಸಾಧನೆಗಳು ಪರಮ ಪ್ರವೀಣರಿಗೆ ನಮಸ್ಕಾರಗಳು. ಹಾಗೂ ಅವರ ಒಂದು ಹೊಸ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ, ಅದಕ್ಕೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹಾಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದ.